ನಮಸ್ಕಾರ ಬಿಲ್ಲವ ವಾರಿಯರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ನಮ್ಮ ಜೊತೆ ಸತ್ಯಜಿತ್ ಸುರತ್ಕಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಸತ್ಯಜಿತ್ ಅಂದ್ರೆ ಹಿಂದೂವಾದಿ, ಹಿಂದುತ್ವಕ್ಕಾಗಿ ಬದುಕು ಸವಿಸಿದ ನಾಯಕ. ಆದ್ರೆ ಸತ್ಯಜಿತ್ ಹುಟ್ಟಿ ಬೆಳೆದ ಬಿಲ್ಲವ ಸಮಾಜಕ್ಕೆ ಏನ್ ಮಾಡಿದ್ದಾರೆ? ದಕ್ಷಿಣ ಕನ್ನಡದ ಬಹುಸಂಖ್ಯಾತ ಬಿಲ್ಲವ ಸಮಾಜ ನಿಮ್ಮಿಂದ ಏನನ್ನ ನಿರೀಕ್ಷಿಸಬಹುದು? ನೀವು ಏನೊಂದು ಹೇಳಿದ್ರಿ, ಪ್ರಕಾರ ಹಿಂದುತ್ವವಾದಿ ಅಂತ ಹೇಳಿಕೊಂಡು. ಖಂಡಿತ ಸತ್ಯ. ಯಾಕಂದರೆ ಸಣ್ಣ ಪ್ರಾಯದಿಂದ ನಾವು ಸಂಘದ ಶಾಖೆ ಸೇರಿದವನು, ಅದೇ ಚಿಂತನೆಯಲ್ಲಿ ಬೆಳೆದು ಬಂದವನು ನಾನು. ಹಾಗಾಗಿ ಅದರಲ್ಲೇ ಸುದೀರ್ಘವಾಗಿ 37 ವರ್ಷಗಳ ಕಾಲ ನನ್ನ ಜೀವನ ಇದ್ದದ್ರಿಂದ ಹಿಂದುತ್ವದ ಯಾವೆಲ್ಲ ಹೋರಾಟ ಬಹುತೇಕ ನಾನು ಇದ್ದಾಗ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ. ಹೊರಗಡೆ ಇಡೀ ರಾಜ್ಯದಲ್ಲಿ ನನ್ನ ಹಿಂದುತ್ವದ ಓಡಾಟ ಇತ್ತು. ಆ ಎಲ್ಲದರಲ್ಲೂ ಕೂಡ ಮುಂಚೂಣಿಯಲ್ಲಿ ಇದ್ದುಕೊಂಡು ನಾನು ಆ ಸಮಸ್ಯೆಗಳು ಬಂದಾಗ ಹೋರಾಟ ಮಾಡಿಕೊಂಡು ಬಂದವ ನಾನು. ನೇರವಾಗಿ ಸಮಾಜದ ಸಂಘಟನೆಯಲ್ಲಿ, ಸಮಾಜದ ಬಿಲ್ಲವ ಸಂಘಗಳು ಏನಿದೆ ಅದರಲ್ಲಿ ನನ್ನನ್ನು ನಾನು ಹೆಚ್ಚು ತೊಡಗಿಸಿಕೊಂಡವ ಅಲ್ಲ ಆ ಕಾಲದಲ್ಲಿ. ಆದರೆ ಸಮಾಜಕ್ಕೆ ನ್ಯಾಯ ಸಿಗಬೇಕನ್ನೋ ರೀತಿಯಲ್ಲಿ ಒಂದಷ್ಟು ನಂದು ಚಿಂತನೆಗಳು ಇದ್ದೇ ಇತ್ತು. ಯಾವತ್ತದು ಇಲ್ಲ ಅಂತ ಹೇಳೋದಿಲ್ಲ. ಯಾವಾಗ ಇತ್ತೀಚೆಗೆ ಕಳೆದ 3 ವರ್ಷಗಳಿಂದ ಅನಿವಾರ್ಯವಾಗಿ ಜಾತಿ ಸಮಾಜದ ಸಂಘಟನೆಯಲ್ಲಿ ತೊಡಗಿಕೊಳ್ಳಬೇಕಾಯಿತು, ಅನಿವಾರ್ಯವಾಗಿ. ಆ ಸಂದರ್ಭದಲ್ಲಿ ಯಾಕಂತೇಳಿ ನಂದೊಂದು ಪದ್ಧತಿ ಇದೆ. ಯಾವುದೇ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಅದಕ್ಕೆ ಸಂಪೂರ್ಣವಾದ ನ್ಯಾಯವನ್ನು ಕೊಡುವಂಥದ್ದು, ಅದು ನಾವು ಅದಕ್ಕೆ ಕೊಡುವಂಥ ಒಂದು ಆ ಜವಾಬ್ದಾರಿ ಕೊಡುವಂಥ ನ್ಯಾಯ ಅದು. ಹಾಗಾಗಿ ನಾನು ಸಮಾಜದ ಚಟುವಟಿಕೆ ಇಳಿದಾಗ, ಕಳೆದ 3 ವರ್ಷ ಹಿಂದೆ ಚಟುವಟಿಕೆಗೆ ಇಳಿದಾಗ ಸಮಾಜದ ಒಂದಷ್ಟು ಬೇಡಿಕೆಗಳಿತ್ತು, ಇಡೀ ಸಮಾಜದ್ದು. ಅದು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆದು ಅಂತ, ಇಡೀ ರಾಜ್ಯದ ಸಮಾಜದ್ದು ಒಂದಷ್ಟು ಬೇಡಿಕೆಗಳಿತ್ತು. 5-6 ವರ್ಷದ ಹಿಂದೆಯೇ ಬ್ರಹ್ಮಾವರದಲ್ಲಿ ಸಮಾಜಕ್ಕೆ ಅಭಿವೃದ್ಧಿ ನಿಗಮ ಆಗಬೇಕು, ಸಮಾಜದ ಇವತ್ತಿರುವಂತಹ 2ಎಯಿಂದ ಮೀಸಲಾತಿದು ಬದಲಾವಣೆ ಆಗಬೇಕು ಅನ್ನೋಂಥ ಒಂದಷ್ಟು ಬೇಡಿಕೆ ಇಟ್ಟುಕೊಂಡು ಯಾವ ಹೋರಾಟ ನಡೆದಿತ್ತು, ಅದು ನಿಧಾನಕ್ಕೆ ಅಲ್ಲಿಯೇ ಯಾವುದೇ ಅದಕ್ಕೆ ಪ್ರತಿಫಲ ಸಿಗದೆ ಅಲ್ಲಿ ಅದು ಕುಂಠಿತ ಆಗಿತ್ತು. ಇಡೀ ರಾಜ್ಯದಲ್ಲಿ ಹೋದಾಗ ಮತ್ತೆ ಅದೇ ಬೇಡಿಕೆ ಮತ್ತೆ ಮುನ್ನೆಲೆಗೆ ಬಂತು. ಹಾಗಾಗಿ ಅದನ್ನು ದೊಡ್ಡ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಮತ್ತೆ ಸಂಘಟಿಸಿ ಎಬ್ಬಿಸಿದಂಥವರಿದ್ದರೆ ಅದು ನಾನೇ. ಅದು ನಂದು ಶ್ರೀ ನಾರಾಯಣಗುರು ವಿಚಾರ ವೇದಿಕೆ ಅಂತೇಳಿ ಯಾವ ಸಂಘಟನೆ 3 ವರ್ಷದ ಹಿಂದೆ ಫೆಬ್ರವರಿಯಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭ ಆಯಿತು. ಆವಾಗ ಇದ್ದ ಥೀಮ್ ಅದುವೆ, ಈ ಸಮಾಜವನ್ನು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮೇಲೆತ್ತಬೇಕಿದ್ರೆ ಯಾವ ಅನುದಾನದ ಮುಖಾಂತರ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ, ಶೈಕ್ಷಣಿಕವಾಗಿ ಬೆಳೆದಾಗ ಮಾತ್ರ ಒಂದು ಸಮಾಜ ಉನ್ನತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇರುವಂಥದ್ದು. ಆ ಶೈಕ್ಷಣಿಕ ಬೆಳವಣಿಗೆ ಪೂರಕವಾಗಿ ಮತ್ತು ನಮ್ಮ ಸಮಾಜದ ಸ್ತ್ರೀಯರಿಗೆ, ತಾಯಂದಿರಿಗೆ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿಕೊಂಡು ಅದರ ಮುಖಾಂತರ ಮಹಿಳೆಯರ ಸಬಲೀಕರಣಕ್ಕೆ ಇರಬಹುದು, ಅಥವಾ ಕಲ್ತಂಥವರು ಉದ್ಯೋಗ ನಡೆಸೋದಿದ್ದರೆ ಅದಕ್ಕೆ ಒಂದಷ್ಟು ಅನುದಾನ ಇರ್ಬೋದು. ಎಲ್ಲ ಚಿಂತನೆಗೆ ಪೂರಕ ಆಗಬೇಕಿದ್ರೆ ಈ ಸಮಾಜ ಸಂಪೂರ್ಣವಾಗಿ ಗುರುಗಳ ಚಿಂತನೆ ಏನಿತ್ತು, ಶಿಕ್ಷಣ ಮತ್ತು ಸಂಘಟನೆ ಮತ್ತು ಔದ್ಯೋಗೀಕರಣ, ಈ 3ಕ್ಕೆ ಆಗಬೇಕಿದ್ರೆ ಇವತ್ತು ಬರೀ ನಾವು ಅದನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಸಹಾಯ ಹೇಗೆ ಬೇರೆ ಸಮಾಜಗಳಿಗೆ ಕೂಡ ಸಿಕ್ಕಿದೆ. ಇವತ್ತು ಲಿಂಗಾಯತ ಸಮಾಜ, ಒಕ್ಕಲಿಗ ಸಮಾಜ, ಬ್ರಾಹ್ಮಣ ಸಮಾಜ, ಮರಾಠ ಕ್ಷತ್ರಿಯರು, ಮಡಿವಾಳ, ಅನೇಕ ಸಮಾಜಗಳಿಗೆ ಇವತ್ತು ಅವರ ಅಭಿವೃದ್ಧಿಗೋಸ್ಕರ ಏನು ಅಭಿವೃದ್ಧಿ ನಿಗಮ ಇದೆ, ಅದೇ ರೀತಿ ನಮ್ಮ ಸಮಾಜ ಕೂಡ ಏನು ಸರ್ಕಾರ ಹಿಂದೆಯೇ ಹೇಳಿತ್ತು ಅದನ್ನು ಈಡೇರಿಸಬೇಕು ಅನ್ನೋಂಥ ಒಂದು ಹೋರಾಟ ಇಡೀ ರಾಜ್ಯದಾದ್ಯಂತ ಎಬ್ಬಿಸಿದ ಅಕಸ್ಮಾತ್ ಯಾರಾದರೂ ಇದ್ದರೆ ಅದು ಶ್ರೀ ನಾರಾಯಣಗುರು ವಿಚಾರ ವೇದಿಕೆ, ಅದರ ರಾಜ್ಯಾಧ್ಯಕ್ಷ ನಾನೇ ಇದ್ದದ್ದು. ಅದರ ಮಧ್ಯದಲ್ಲಿ ಒಂದಷ್ಟು ಹೋರಾಟಗಳು ಕೂಡ ಬಂತು, ಅನಿವಾರ್ಯವಾಯಿತು. ಒಂದು, ದೆಹಲಿಯಲ್ಲಿ ಬ್ರಹ್ಮಶ್ರೀ ನಾರಾಯಣಗುರುಗಳ ಸ್ತಬ್ಧ ಚಿತ್ರ ಮೆರವಣಿಗೆ ರಾಜಕೀಯ ಬೇರೆ ಬೇರೆ ಬಂದು, ಅದು ನಮಗೆ ನೋವಾಗಿರೋದು ಪಕ್ಷ ರಾಜಕೀಯದ ಆ ಜಗಳದಲ್ಲಿ ಸಮಾಜ ಬಡವಾಯಿತು ಅಂತ ಹೇಳಿ, ತಂದೆ ತಾಯಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಏನು ಹೇಳ್ತಾರೆ, ಅದೇ ಸ್ಥಿತಿ ನಮ್ಮದು ಆಯಿತು. ಕೇರಳ ಸರ್ಕಾರದ ಮಧ್ಯದ ಆ ತಿಕ್ಕಾಟದಿಂದಾಗಿ ಸಮಸ್ಯೆ ಆದದ್ದು ಯಾರಿಗೆ ಅಂತ ಕೇಳಿದರೆ ಅದು ನಮ್ಮ ಸಮಾಜ. ಅವರು ಕೇವಲ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಈಡಿಗ ಸಮಾಜ, ಬಿಲ್ಲವ ಈಡಿಗ ಸಮಾಜ ನಾವು ಹೇಳ್ತೇವೆ, ನಾವು 26 ಪಂಗಡ ಅಂತ ಹೇಳಿಕೊಂಡು ಈ ಸಮಾಜಕ್ಕೆ ಮಾತ್ರ ಗುರುಗಳಲ್ಲ. ಅವರು ಲೋಕಕ್ಕೊಂದು ಬಹಳ ಮಹತ್ತರವಾದ ಸಂದೇಶವನ್ನು ಸಾರಿದವರು. ಬಹಳ ಸಮಸ್ಯೆಯಲ್ಲಿ ಮನುಷ್ಯರ ಹಾಗೆ ಬದುಕಲಿಕ್ಕೆ ಅವಕಾಶ ಇಲ್ಲದೆ ಪಶು ಪಕ್ಷಿಗಳಿಂದ ಕನಿಷ್ಠ ಮಟ್ಟದಲ್ಲಿ ಬದುಕ್ತಾ ಇದ್ದಂಥ ಕೇರಳದ ಸಮಾಜಗಳು ಏನಿತ್ತು, ಕೇವಲ ಈಳವ ಸಮಾಜ, ತೀಯ ಸಮಾಜ ಅಲ್ಲ, ಎಲ್ಲ ಹಿಂದುಳಿದ ವರ್ಗ, ದಲಿತ ಸಮಾಜದ ಬಂಧುಗಳಿಗೆ ತಲೆ ಎತ್ತಿ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಅವರಿಗೆ ಸಂಘಟನೆಯ ಶಕ್ತಿ ಏನು, ಶಿಕ್ಷಣದ ಮಹತ್ವ ಏನು ಅಂಥೇಳಿ ಸಾರಿಕೊಂಡು ಇವತ್ತು ಕೇರಳ ದೇಶದಲ್ಲಿ
ಶಿಕ್ಷಣದಲ್ಲಿ ಒಂದೇ ಸ್ಥಾನದಲ್ಲಿದ್ದರೂ ಕೂಡ ಅದಕ್ಕೆ ಕಾರಣ ಪುರುಷರು ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ನಮ್ಮ ಸಮಾಜದಲ್ಲಿ ಹುಟ್ಟಿ ಬೆಳೆದವರು, ಹಾಗಾಗಿ ನಮಗೆ ಸಮಾಜಕ್ಕೊಂದು ಹೆಮ್ಮೆ. ಇಂತಹ ಮಹನೀಯರ ಮಹಾಪುರುಷರ ಒಂದು ಸ್ತಬ್ಧ ಚಿತ್ರದ ಪ್ರಸಂಗ ಅದು ಅಲ್ಲಿ ಅವತ್ತಿನ ಯಾವೊಂದು ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಅದು ಭಾಗವಹಿಸಬೇಕಾಗಿತ್ತು, ಅದಕ್ಕೆ ನಿರಾಕರಣೆ ಆದಾಗ 2 ರಾಜ್ಯ ತಿಕ್ಕಾಟದಲ್ಲಿ ಬಡವಾದದ್ದು ನಮ್ಮ ಸಮಾಜ. ಹಾಗಾಗಿ ಅದರ ವಿರುದ್ಧ ನಾವು ಹೋರಾಟವನ್ನು ಎತ್ತಿಕೊಳ್ಳಲೇಬೇಕಾಯಿತು. ಯಾರದೇ ವಿರುದ್ಧ ಅಲ್ಲ, ಬದಲಾಗಿ ಗುರುಗಳಿಗೆ ಸಿಗಬೇಕಾದ ಸ್ಥಾನಮಾನ, ಗುರುಗಳಿಗೆ ಸಿಗಬೇಕಾದ ಗೌರವ, ಅದಕ್ಕೋಸ್ಕರ ಬೇರೆ ಯಾರೂ ನಿಲ್ಲದಿದ್ದು ಕೂಡ ಸಮಾಜ ಆಗಿ ನಾವು ನಿಲ್ಲಬೇಕು ಅಂತ ಹೇಳಿಕೊಂಡು ವಿಶ್ವಗುರು ಅಂತ ಎಲ್ಲರೂ ಆ ನಂತರ ಹೇಳಿಕೆಗಳು ಬಂತು. ಆದರೆ ವಿಶ್ವಗುರು ಅಂತ ಹೇಳಿದವರು ಗುರುಗಳಿಗೆ ಅಪಮಾನ ಆದಾಗ ಯಾರಿಂದ ಬೇಕಾದರೂ ಅಪಮಾನ ಆಗಿರಲಿ, ಅದರ ವಿರುದ್ಧ ನಿಲ್ಲುವಂಥ ಕೆಲಸ ಮಾಡಲಿಲ್ಲ, ಸಮಾಜವಾಗಿ ನಿಲ್ಲಬೇಕಾಯಿತು. ಅವತ್ತು ಸಮಾಜವನ್ನು ಕೇವಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಆ ವಿಚಾರಕ್ಕೋಸ್ಕರ ಪ್ರತಿಭಟನೆ ನಡೆಸಿ ಕೀರ್ತಿದ್ರೆ ಅದು ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ. ಅವತ್ತು ನಾನೇ ರಾಜ್ಯಾಧ್ಯಕ್ಷ ಆಗಿದ್ದದ್ದು, ನನ್ನ ನೇತೃತ್ವದಲ್ಲಿ ಇಡೀ ನಮ್ಮ ಸಂಘಟನೆ ಅದಕ್ಕೋಸ್ಕರ ನಿಂತುಕೊಂಡಿದೆ. ಸಮಾಜಕ್ಕೆ 2 ಬಹಳ ದೊಡ್ಡ ಹೋರಾಟ ನಡೆದಿರೋದು ಅದು. ಅದರ ಜೊತೆಯಲ್ಲಿ ಗುರುಗಳ ಪಾಠವನ್ನು ಪಠ್ಯಪುಸ್ತಕ ತೆಗೆದ ಸಂದರ್ಭದಲ್ಲಿ ಕೂಡ ಅದಕ್ಕೆ ಮುಂಚೂಣಿ ಅದನ್ನು ಮತ್ತೆ ವಾಪಸ್ ಸೇರಿಸಬೇಕು. ಗುರುಗಳ ಜೀವನದ ಮಾಹಿತಿ, ಗುರುಗಳ ಹೋರಾಟದ ಮಾಹಿತಿ, ಜಾತಿ ಪದ್ಧತಿಯ ವ್ಯವಸ್ಥೆ ವಿರುದ್ಧ, ಅಸ್ಪೃಶ್ಯತೆಯ ವಿರುದ್ಧ, ಏನು ಮೇಲು ಕೀಳಿದ್ರ ವಿರುದ್ಧ ಗುರುಗಳೇನು ಹೋರಾಟ ಮಾಡಿದರು, ಇದು ಎಲ್ಲರಿದ್ರ ಇದರ ಮಾಹಿತಿ ಸಿಗಬೇಕು. ಮುಂದೆ ಕೂಡ ಈ ಸಮಸ್ಯೆ ಮರುಕಳಿಸಬಾರ್ದು ಅನ್ನೋ ದೃಷ್ಟಿಯಿಂದ ಇದು ಅನಿವಾರ್ಯ ಇತ್ತು. ಹಾಗಾಗಿ ಅದನ್ನು ಕೂಡ ಅವತ್ತು ನಾನು ಕೇವಲ ಒಂದು ಸಂಘ ಅದನ್ನೆಲ್ಲೇ ಉದ್ಧಾರ ಮಾಡಿ ಇದನ್ನು ಯೋಚನೆ ಇಟ್ಕೊಳ್ಳೋದು ಇಡೀ ಸಮಾಜಕ್ಕೆ ಏನಾಗಬೇಕು, ಅದಕ್ಕೆ ನನ್ನ ದೃಷ್ಟಿಯನ್ನು ಕೇಂದ್ರೀಕರಿಸಿಕೊಂಡು ಈ ಸಮಾಜಕ್ಕೆ ಕೊಡಬೇಕಂದ ಕೊಡುಗೆಯನ್ನು ಕೊಡುವುದಕ್ಕೋಸ್ಕರ ನಾನು ಗಟ್ಟಿಯಾಗಿ ನಿಂತಿದ್ದೇನೆ. ಅದು ನನ್ನ ಕರ್ತವ್ಯ ಕೂಡ ಹೌದು. ಈ ಸಮಾಜಕ್ಕೆ ಮೇಲೆತ್ತಬೇಕಿದ್ರೆ ಇವತ್ತು ಸಾಮಾಜಿಕ ಕ್ಷೇತ್ರದಲ್ಲೂ ಮನ್ನಣೆ ಸಿಗಬೇಕಾಗಿದೆ, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರೋ ಜೊತೆಯಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿಯೂ ಸ್ಥಾನಮಾನಗಳು ಸಿಗಬೇಕಾಗಿದೆ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೂಡ ಸರಿಯಾದ ಸ್ಥಾನಮಾನಗಳು ಸಿಗಬೇಕಾಗಿದೆ, ಅದೇ ರೀತಿ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಪ್ರತಿನಿಧಿತ್ವಗಳು ಸಿಗಬೇಕಾಗಿದೆ. ಈ 3 ಆದಾಗ ಅದರ ಜೊತೆಯಲ್ಲಿ ಶಿಕ್ಷಣ ಮತ್ತು ಆರ್ಥಿಕತೆ ಬಲವಾಗಿದ್ದಾಗ ಒಂದು ಸಮಾಜ ಬೆಳೀತದೆ. ಇದು ಕೇವಲ ಬಿಲ್ಲವ ಸಮಾಜದ ಪ್ರಶ್ನೆ ಅಲ್ಲ, ನಾನು ಹೇಳ್ತಾ ಇರುವಂಥದ್ದು ಈ ದೇಶದ ಪ್ರತಿಯೊಂದು ಸಮಾಜಗಳು ಏನು ವಿನೋಬ ಭಾವೆಯವರ ಚಿಂತನೆ ಇತ್ತು, ಅತ್ಯಂತ ಕೆಳವರ್ಗದ ಸಮಾಜ ಕೂಡ ಮೇಲಕ್ಕೆ ಬರಬೇಕು, ದೀನ್ ದಯಾಳ್ ಉಪಾಧ್ಯಾಯರ ಅಂತ್ಯೋದಯದ ಪರಿಕಲ್ಪನೆ ಇತ್ತು, ಮಹಾತ್ಮ ಗಾಂಧೀಜಿಯವರ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಇವರೆಲ್ಲರ ಚಿಂತನೆ ಇತ್ತು. ಯಾವಾಗ ಒಂದು ದೇಶ ಬಲಿಷ್ಠ ಆಗ್ತದೆ, ಸಶಕ್ತ ಆಗ್ತದೆ ಅಂತ ಕೇಳಿದಾಗ ಆ ದೇಶದ ಒಳಗಡೆ ಇರುವಂತಹ ಪ್ರತಿಯೊಂದು ಸಣ್ಣ ಸಣ್ಣ ಸಮಾಜಗಳು ಕೂಡ ಸಶಕ್ತಾಗಿ ಬೆಳೀತದೆ. ಸಾಮಾಜಿಕ ನ್ಯಾಯ ಅಂತ ಏನು ಹೇಳ್ತಾರೆ, ಆ ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬನಿಗೂ ಸಿಗ್ತದೆ. ಅತ್ಯಂತ ಕೊನೆಯಲ್ಲಿರುವಂಥ ಮನುಷ್ಯ ಕೂಡ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗ್ತದೆ. ಅವತ್ತು ದೇಶ ಸಶಕ್ತ ಆಗ್ತದೆ. ಕೇವಲ ಬಿಲ್ಲವ ಸಮಾಜ ನಾರಾಯಣ ಗುರುಗಳು ಕೂಡ ಮಾಡಿರೋದನ್ನೇ ಸ್ವಾಭಿಮಾನದಿಂದ ಪ್ರತಿಯೊಂದು ಸಮಾಜ ಬದುಕಲಿಕ್ಕೆ ಕಲಿಸಿರುವಂಥದ್ದು. ಆ ಸ್ವಾಭಿಮಾನ ಸಮಾಜ ನಮ್ಮದಾಗಿ ನಿರ್ಮಾಣ ಆಗಬೇಕಿದ್ರೆ ಏನಾಗಬೇಕು, ಅದಕ್ಕೆ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೆ. ನಮ್ಮ ಸಮಾಜ ಸಶಕ್ತ ಆದಾಗ ಇನ್ನಷ್ಟು ಕೆಳ ಸಮಾಜ ಕೂಡ ಶಕ್ತಿಯನ್ನು ತುಂಬಿಸುವಂಥ ಕೆಲಸವನ್ನು ಮಾಡಬೇಕು. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅದಕ್ಕೆ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅಂತ ಹೇಳಿದರು. ಆ ಕಲ್ಪನೆಯನ್ನು ಕೂಡ ಸಾಕಾರಗೊಳಿಸಬೇಕಿದ್ರೆ ಮೊದಲು ನಾವು ಸಶಕ್ತರಾದಾಗ ಉಳಿದವರನ್ನು ಮೇಲೆತ್ತಲಿಕ್ಕೂ ಸಾಧ್ಯ ಆಗ್ತದೆ. ಈ ಕಲ್ಪನೆಯನ್ನಿಟ್ಟುಕೊಂಡೇ ಸಮಾಜವನ್ನು ಸಶಕ್ತ ಮಾಡೋದಕ್ಕೋಸ್ಕರ ಒಟ್ಟು ಮೂಲಭೂತವಾಗಿ ಸಮಾಜಕ್ಕೆ ಏನು ಬೇಕು, ಆ ದೃಷ್ಟಿಯಿಂದ ನಾನು ಅವತ್ತು ಸಮಾಜದ ಹೋರಾಟ ಕೂಡ ನಾರಾಯಣ ಗುರು ವಿಚಾರ ವೇದಿಕೆಯ ರಾಜ್ಯಾಧ್ಯಕ್ಷ ನೆಲೆಯಲ್ಲಿ ನಾನು ಮಾಡ್ತಾ ಇದ್ದೇನೆ ಇವತ್ತು ಕೂಡ. ಇತ್ತೀಚಿನ ಗಂಭೀರ ಆರೋಪ ಅಂದ್ರೆ ಬಿಲ್ಲವ ಸಂಘಟನೆ ಅಥವಾ ಬಿಲ್ಲವರು ಎಲ್ಲರೂ ಒಗ್ಗಟ್ಟಲಿಲ್ಲ. ಇದು ಯಾಕೆ ಇಲ್ಲ ಮತ್ತು ಇದಕ್ಕೊಂದು ಲೀಡರ್ ಕೂಡ ಇಲ್ಲ ಎಂಬುದು ಕೆಲವರ ಪ್ರಶ್ನೆ. ಇದು ಹೌದಾ ಅಥವಾ ಯಾಕೆ ಇಲ್ಲ? ನಾಯಕರು ಇಲ್ಲ ಅಂತ ಹೇಳಿ ಇಲ್ಲ. 100 ವರ್ಷಗಳ ಹಳತ್ತಾದಂಥ ಅಖಿಲ ಭಾರತ ಬಿಲ್ಲವ ಯೂನಿಯನ್ ಸಂಘಟನೆ ಈ ನಮ್ಮ ನೆಲದಲ್ಲಿದೆ. 25 ವರ್ಷ ಹಿಂದೆ ಪ್ರಾರಂಭ ಆದಂತಹ ಅಖಿಲ ಭಾರತ ಬಿಲ್ಲವರ ಮಹಾಮಂಡಳಿ ಇದು ಕೂಡ ಇವತ್ತು ಅಸ್ತಿತ್ವದಲ್ಲಿದೆ. ಬಿಲ್ಲವರ ಅಸೋಸಿಯೇಷನ್ ಅನ್ನುವಂಥ ಒಂದು ಸಂಘಟನೆ ಕೂಡ ಮುಂಬೈಯಲ್ಲಿ ಬಿಲ್ಲವ ಬಳಗ ಅನ್ನೋ ಹೆಸರಲ್ಲಿ ಕೂಡ ಸಂಘಟನೆಗಳು 10-100 ಇದೆ. ಅದರಲ್ಲಿ ಒಂದು ಸಣ್ಣ ಇದನ್ನೊಂದು ಕೊಂಡಿಯ ರೀತಿಯಲ್ಲಿ ಜೋಡಿಸುವಂಥ ಕೆಲಸ ಏನಿತ್ತು, ನೇರವಾಗಿ ಗ್ರಾಮದ ಬಿಲ್ಲವ ಸಂಘ ಇದು ದೊಡ್ಡ ಸಂಘ ಜೊತೆಯಲ್ಲಿ ಇರುವಂಥದ್ದು. ಇದನ್ನು ಪ್ರತಿಯೊಂದು ತಾಲೂಕಿನ ಒಳಗಡೆ ಇರುವಂಥ ಎಲ್ಲ ಬಿಲ್ಲವ ಸಂಘಗಳನ್ನು ಒಂದು ತಾಲೂಕು ಸಮಿತಿ ಅನ್ನೋ ರೀತಿಯಲ್ಲಿ ಮಾಡಿಕೊಂಡು ಅದರ ಅಡಿಯಲ್ಲಿ ಜೋಡಿಸ್ಕೊಳ್ತಿದ್ದರೆ, ಆ ತಾಲೂಕು ಸಮಿತಿಗಳನ್ನು ಸೇರಿಸಿಕೊಂಡು ಜಿಲ್ಲೆಯ ಸಮಾಜದ ಸಂಘಟನೆ ಇರ್ತಿದ್ರೆ,
ಆ ಜಿಲ್ಲೆಯ ಸಂಘಟನೆ. ಯಾಕಂತ ಹೇಳಿದರೆ ಇವತ್ತು ಉಡುಪಿ ಜಿಲ್ಲೆ ಇರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಕೊಡಗು ಜಿಲ್ಲೆ ಇರ್ಬೋದು, ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು, ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಬಿಲ್ಲವ ಸಂಘಗಳಿದೆ ಇವತ್ತು. ಆ ರೀತಿ ಮಾಡಿಕೊಂಡು ಅದನ್ನು ಕೇಂದ್ರದ ಸಮಿತಿಯ ಜೊತೆಯಲ್ಲಿ ಬಿಲ್ಲವ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ಜೊತೆಯಲ್ಲಿಯೋ ಅಥವಾ ಅಖಿಲ ಭಾರತ ಬಿಲ್ಲವ ಯೂನಿಯನ್ ಜೊತೆಯಲ್ಲಿ ಜೋಡಿಸ್ಕೊಳ್ತಿದ್ರೆ ಒಂದು ಸಂಘಟನೆಯ ಸ್ವರೂಪ ನಿರ್ಮಾಣ ಆಗಿಕೊಂಡು ಅದೊಂದು ಚಿಂತನೆ ಅಡಿಯಲ್ಲಿ ಬರಲಿಕ್ಕೆ ಅವಕಾಶ ಆಗ್ತಾ ಇತ್ತು, ಅನುಕೂಲ ಆಗ್ತಾ ಇತ್ತು. ಆ ಒಂದು ಸಂಘಟನೆಯ ವ್ಯವಸ್ಥೆಯ ಕೊರತೆಯಿಂದಾಗಿ ಒಂದು ಸ್ವಲ್ಪ ಇವತ್ತು ಒಂದಕ್ಕೊಂದು ಸಂಬಂಧ ಇಲ್ಲದ ರೀತಿಯಲ್ಲಿ ಇದೆ ಅನ್ನೋದು ಬಿಟ್ಟರೆ ಉಳಿದಂತೆ ಸಂಘಟನೆ ಇವತ್ತು ನಿಧಾನಕ್ಕೆ ಮತ್ತೊಂದು ಸರಿ ಸಮಾಜಕ್ಕೆ ಅನಿಸ್ತಾ ಇದೆ. ಇಲ್ಲ, ನಾವು ಒಂದಾಗಬೇಕು, ನಾವು ಗಟ್ಟಿಯಾಗಬೇಕು. ಕೆಲವೊಂದು ತಾಲೂಕುಗಳಲ್ಲಿ ತಾಲೂಕು ಬಿಲ್ಲವ ಸಂಘಗಳ ರಚನೆ ಈಗಾಗಲೇ ಆಗಿದೆ. ಇದರೊಂದು ಸರಿಯಾದ ವ್ಯವಸ್ಥಿತ ಪ್ರಮಾಣದಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಮಾಡುವಂಥ ಕೆಲಸ ಮಾತ್ರ ಬಾಕಿ ಉಳಿದಿರುವಂಥದ್ದು. ಇಲ್ಲದ್ರೆ ಬಿಲ್ಲವ ಸಮಾಜದಲ್ಲಿ ಸಂಘಟನೆ ನಿಧಾನವಾಗಿ ಬೆಳೀತಾ ಇದೆ. ರಾಜಕೀಯ ವ್ಯವಸ್ಥೆಗಳು ತಮ್ಮ ಲಾಭಕ್ಕೋಸ್ಕರ ಸಮಾಜವನ್ನು ಉಳಿಯುವಂಥ ಕೆಲಸ ಮಾಡ್ತಾ ಇದೆ. ಇದು ಕೂಡ ಅದು ಒಂದು ಸ್ವಲ್ಪ ಸಮಸ್ಯೆಗೆ ಕಾರಣ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಹಿಂದುತ್ವದಲ್ಲೇ ಉಸಿರಾಡುವವರಿಗೆ ಹಿಂದುತ್ವವೇ ಜಾತಿ ಧರ್ಮ ಅನ್ನುವ ಮಾತಿದೆ. ಅಂಥವರು ಜಾತಿಯ ಗೋಡೆ ಕೆಡವಿ ಧರ್ಮದಲ್ಲಷ್ಟೇ ಉಳಿತಾರೆ ಅಂತಾರೆ. ಹಾಗಿದ್ರೆ ಸತ್ಯಜಿತ್ ಸುರತ್ಕಲ್ ಅವರು ಬಿಲ್ಲವ ನಾಯಕರ ಅಥವಾ ಹಿಂದೂ ನಾಯಕರ? ನಾನು ಆಗಲೇ ಹೇಳಿದೆ, ನಾನು ಹಿಂದೂ ಧರ್ಮ ಅಂತ ಹೇಳಿದರೆ ಒಂದು ದೊಡ್ಡ ಆಲದ ಮರ ಇದ್ದ ಹಾಗೆ. ಬೆಳೆದ ಹೋದ ಹಾಗೆ ಆಲದ ಮರ ಹೇಗಾಗ್ತದೆ? ಅದರ ಬುಡ ಯಾವುದು, ಬೇರು ಯಾವುದು ಅಂತ ಗೊತ್ತಾಗೋದಿಲ್ಲ. ನೂರಾರು ಬೇರುಗಳು ಭೂಮಿಯನ್ನು ಹಿಡ್ಕೊಳ್ತದೆ. ಅದರಿಂದ ಮರದಿಂದ ಇಳಿದಂಥ ಬೇರುಗಳು, ನೂರಾರು ಬೇರುಗಳು ಆ ಮರವನ್ನು ಹಿಡ್ಕೊಳ್ತದೆ. ನೂರಾರು ಬೇರುಗಳಲ್ಲಿ 10 ಬೇರು ಮಾತ್ರ ಗಟ್ಟಿಯಾಗಿದ್ದು 90 ಬೇರು ಅದು ಕುಳಿಲಿಕ್ಕೂ ಗೆದ್ದಲು ಹಿಡಿದು ಅಥವಾ ಕ್ಷೀಣ ಆದರೆ ಮರದ ಸಮಸ್ಯೆ ಏನಾಗಬಹುದು? ದೊಡ್ಡದಾದ ಗಾಳಿ ಬಂದಾಗ ಆ ಮರ ಬಿದ್ದು ಹೋಗುವಂಥ ಸಾಧ್ಯತೆಗಳು ಹೆಚ್ಚಿದೆ. ಅದಕ್ಕೆ ನಾನು ಹೇಳೋದು, ನಾನು ಹಿಂದುತ್ವ ಅಂತ ಹೇಳಿದಾಗ ಗುರುಗಳು ಅದೇ ಪರಿಕಲ್ಪನೆ ಕೊಟ್ಟರು, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಯಾವುದಕ್ಕದು? ಜಾತಿಯ ಹೆಸರಿನಲ್ಲಿ ಮೇಲು ಕೀಳು ಅನ್ನೋದನ್ನು ಮಾಡಬೇಡಿ. ಜಾತಿಯ ಹೆಸರಿನಲ್ಲಿ ಸ್ಪೃಶ್ಯ ಅಸ್ಪೃಶ್ಯತೆ ಅನ್ನೋದನ್ನು ತರಬೇಡಿ. ಜಾತಿಯ ಹೆಸರು ಯಾವುದೋ ಒಂದು ಸಮಾಜಗಳನ್ನು ಮನೆಯಿಂದ ಅಂಗಳದಿಂದ ಹೊರಗಡೆ ಇಡುವಂಥ ಸ್ಥಿತಿ ವ್ಯವಸ್ಥೆಯನ್ನು ಮಾಡಬೇಡಿ. ಜಾತಿಯ ಹೆಸರಿನಿಂದ ತಾರತಮ್ಯ ನೀವು ಮಾಡಬೇಡಿ. ದೇವಸ್ಥಾನ ಪ್ರವೇಶಕ್ಕೆ ಇರಬಹುದು, ಜೊತೆಯಲ್ಲಿ ಸಹಭೋಜನಕ್ಕಿರಬಹುದು, ಇದರಲ್ಲಿ ಯಾವತ್ತೂ ವ್ಯತ್ಯಾಸವನ್ನು ಮಾಡಬೇಡಿ. ಅದು ಇವತ್ತು ನಿರ್ಮಾಣ ಆಗಿದೆ. ಹಿಂದುತ್ವ ಅಂತ ಹೇಳಿದರೆ ಚುನಾವಣೆ ಬಂದಾಗ ಮಾತ್ರ ಹಿಂದುತ್ವ ಹೆಸರಲ್ಲಿ ಓಟ್ ಹಾಕೋದು ಮಾತ್ರ ಅಲ್ಲ. ಹಿಂದುತ್ವ ಅಂತ ಹೇಳಿದ್ರೆ ಜೀವನದ ಉಸಿರಾಗಬೇಕದು. ಅದು ನಡವಳಿಕೆಯಲ್ಲಿ ಬರಬೇಕು. ನಡವಳಿಕೆಯಲ್ಲಿ ಬಂದಾಗ ಮಾತ್ರ ಹಿಂದುತ್ವ ಉಳಿಯುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಇತ್ತೀಚೆಗೆ ಆಯಿತು, ಬೇಣೂರಲ್ಲಿ ಬ್ರಹ್ಮಕಲಶದಲ್ಲಿ ಆಯಿತು, ಇವತ್ತು ಎಲ್ಲ ಕಡೆ ಇವತ್ತು ಆಗ್ತಾ ಇದೆ. 4 ಕಡೆ ಅಡಿಗೆ, 4 ರೀತಿಯ ಅಡಿಗೆ, 4 ಕಡೆಯಲ್ಲಿ ಊಟದ ವ್ಯವಸ್ಥೆ. ನಾವೆಲ್ಲ ಹಿಂದೂ, ನಾವೆಲ್ಲ ಬಂದು, ನಾವೆಲ್ಲ ಒಂದು. ಎಲ್ಲಿ ಆಯ್ತಿದ್ದು? ಯಾವುದೇ ದೇವಸ್ಥಾನ ಬ್ರಹ್ಮಕಲಶಗಳಿಗೆ ಹೋದರೂ ಕೂಡ ಇವತ್ತು ಜಾತಿಯ ಹೆಸರಿನಲ್ಲಿಯೇ ಊಟದ ವ್ಯವಸ್ಥೆಗಳು ಪ್ರತ್ಯೇಕ ಆಗಿರ್ತದೆ. ಹೇಗೆ ಹಿಂದೂ ಸಮಾಜ ಸಂಘಟನೆ ಆಗೋದು? ಹೇಗೆ ಹಿಂದೂ ಸಮಾಜ ಒಂದಾಗೋದು? ಅವತ್ತು ಹೇಳಿರುವಂಥದ್ದು ಯಾವುದು? ಉಪನಿಷತ್ತಲ್ಲಿ ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ ತತ್ ತ್ವಮಸಿ ಸರ್ವಂ ಕಲ್ವಿದಂ ಬ್ರಹ್ಮಾಸಿ ಅಂತ ಹೇಳಿಕೊಂಡು. ನಾನು ಬ್ರಹ್ಮ ಆಗಿದ್ದೇನೆ, ನೀನು ಬ್ರಹ್ಮ ಆಗಿದ್ದಿ, ಇಡೀ ಜಗತ್ತು ಬ್ರಹ್ಮಮಯ ಆಗಿದೆ ಅಂತ ಹೇಳಿಕೊಂಡು. ಅದನ್ನೇ ಆದಿಶಂಕರಾಚಾರ್ಯರು ಅವರು ಅದ್ವೈತ ಅಂತ ಹೇಳಿದರು. ಮನುಷ್ಯ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಪ್ರತಿಯೊಬ್ಬ ಮನುಷ್ಯನ ಆತ್ಮದೊಳಗಡೆ ಭಗವಂತ ಇದ್ದಾನೆ. ಯಾವಾಗ ನಾವು ಅವನನ್ನು ಒಳಗಡೆ ಇರುವಂಥ ಭಗವಂತನನ್ನು ಅನ್ವೇಷಣೆ ಮಾಡಿಕೊಂಡು ಹೋಗ್ತೇವೆ, ಆ ದಾರಿಯಲ್ಲಿ ನಾವು ನಡಿಲಿಕ್ಕೆ ಪ್ರಯತ್ನ ಮಾಡ್ತೇವೆ, ನಾವು ಭಗವಂತರಾಗ್ತೇವೆ ಅಂತ ಹೇಳಿಕೊಂಡು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅದಕ್ಕೆ ಕೊನೆ 41ನೇ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ, ಅವಕಾಶ ಇಲ್ಲದವರಿಗೆ ದೇವಸ್ಥಾನ ನಿರ್ಮಾಣ ಮಾಡಿಕೊಂಡು ಹೋದಾಗ 41ನೇ ದೇವಸ್ಥಾನದ ಒಳಗಡೆ ಯಾವ ದೇವರನ್ನು ಇಡಬೇಕಂತ ಚರ್ಚೆ ಬಂದಾಗ ಕನ್ನಡಿಯನ್ನಿಟ್ಟು ಒಳಗಡೆ ಕನ್ನಡಿಯನ್ನಿಟ್ಟು ಬಂದರು ಅಂತ ಹೇಳಿಕೊಂಡು. ಯಾಕೆಂತ ಹೇಳಿದರೆ ಆ ಕನ್ನಡಿಯಲ್ಲಿ ನಿನ್ನನ್ನು ನೀನು ನೋಡಿಕೊಂಡು ಆ ಜಾಗದಲ್ಲಿ ನೀನು ಕೂತ್ಕೊಳ್ಳಬೇಕಿದ್ರೆ ಏನಾಗಬೇಕು, ಭಗವಂತ ನಿನ್ನೊಳಗೆ ಇರುವ ನೋಡು ಆ ಕನ್ನಡಿಯಲ್ಲಿ ಅಂತ ಹೇಳಿಕೊಂಡು ಅದರ ಕಡೆ ನೀನು ಮುಖ ಮಾಡು ಅಂತ ಹೇಳಿಕೊಂಡು ಆ ಸಂಕೇತ ಕೊಡೋದಕ್ಕೋಸ್ಕರವೇ ದೇವರಲ್ಲಿ ಮೇಲು ಕೀಳು ಇಲ್ಲ. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಒಂದೇ ಸತ್ಯ, ನಿರ್ಗುಣ ನಿರಾಕಾರ ಬ್ರಹ್ಮ ಅಂತ, ಪರಬ್ರಹ್ಮ ಅಂತ ಹೇಳ್ತಾರೆ. ಅವನಿಗೆ ಗುಣಗಳು ಇಲ್ಲ, ಆಕಾರಗಳು ಇಲ್ಲ, ಎಲ್ಲ ಕಡೆ ವ್ಯಾಪ್ತಿಯಾಗಿದ್ದಾನೆ. ಅಣುರೇಣು ತೃಣಕಾಷ್ಟದಲ್ಲಿ ಭಗವಂತ ಇದ್ದಾನೆ. ಅದನ್ನು ತಿಳಿದುಕೊಂಡು ಬದುಕು ಅಂತ ಹೇಳಿಕೊಂಡು ಹಿರಿಯರು ನಮಗೆ ಹೇಳಿರೋದು, ಪ್ರಾಜ್ಞರು ಹೇಳಿರುವಂಥದ್ದು. ಜನ್ಮತೆ ಜಾಯತೆ ಜಂತವಃ ಕರ್ಮತೆ ಜಾಯತೆ ದ್ವಿಜಃ. ಜನ್ಮದಿಂದ ಎಲ್ಲರೂ ಜಂತುಗಳಾಗಿ ಹುಟ್ಟುವಂಥದ್ದು.
ಅವರವರು ಮಾಡೋ ಕರ್ಮದಿಂದ ಅವರು ಬ್ರಾಹ್ಮಣರು ಇನ್ನೊಂದು ಮತ್ತೊಂದು ಆಗ್ತಾರೆ. ಈ ಚಿಂತನೆ ನಮ್ಮ ನೆಲದ್ದು. ಆ ಆಧಾರದಲ್ಲಿ ಹಿಂದುತ್ವ ಬೆಳಿಬೇಕೆ ಹೊರತು ಕೇವಲ ಚುನಾವಣೆಗೋಸ್ಕರ ಹಿಂದುತ್ವ ಅಲ್ಲ, ಚುನಾವಣೆಗೋಸ್ಕರ ಹಿಂದುತ್ವ ಅಲ್ಲ. ಹಿಂದುತ್ವ ಜೀವನದಲ್ಲಿ ಪಾಲನೆ ಆಗಬೇಕಿದ್ರೆ ಎಲ್ಲ ಕಡೆಯದು ಪಾಲನೆ ಆಗಬೇಕು. ನಾನು ಹಿಂದುತ್ವ ಅಂತ ಹೇಳಿಕೊಂಡು ಹಿಂದೂಗಳ ಒಂದು ಸಮಾಜದ ಮನೆಯವರಿಗೆ ಹೋಗುವುದಿಲ್ಲ, ಆ ಸಮಾಜ ಮನೆ ನಮ್ಮ ಮನೆ ಒಳಗಡೆ ಪ್ರವೇಶ ಇಲ್ಲ, ನಾವು ಊಟ ಮಾಡೋ ತಿಂಡಿಯ ತಟ್ಟೆಯಲ್ಲಿ ಬಟ್ಲಲ್ಲಿ ಅವರಿಗೆ ನಾವು ಕೊಡೋದಿಲ್ಲ ಅಂಥೇಳಿ ಆದರೆ ಯಾವ ಹಿಂದುತ್ವ ಬಂತು? ಯಾವ ಹಿಂದುತ್ವ ಬಂತು? ಇವತ್ತು ಪ್ರತ್ಯೇಕ ಕಾಲನಿ, ಇವತ್ತು ಕೆಲವೊಂದು ಕಡೆ ಒಳಗಡೆ ಬರಲಿಕ್ಕೆ ಅವಕಾಶ ಇಲ್ಲ. ಇವತ್ತು ಡೋಲು ಬರಿಸೋರು ನೋಡ್ತೀವಿ ನಾವು. ಯಾವ ದೇವಸ್ಥಾನದಲ್ಲಿ ಇವತ್ತು ಅಂಗಡಕ್ಕೆ ಅವರನ್ನು ಇಳಲಿಕ್ಕೆ ಅವಕಾಶ ಕೊಡ್ತಾರೆ? ನೇಮೋತ್ಸವ ಆಗಬೇಕಿದ್ರೆ ಹೊರಗಡೆ ನಿಂತ್ಕೊಂಡವರು ಡೊಳ್ಳು ಬಡಿಬೇಕು, ಅವರು ಬಾರಿಸಬೇಕು, ಅವರು ಅವಕಾಶ ಕೊಟ್ಟಿದ್ದೀವ ನಾವು. ಈ ಚಿಂತನೆ, ಹಿಂದುತ್ವ ಚಿಂತನೆ, ಪರಿಕಲ್ಪನೆ ಆ ನಿಟ್ಟಿನಲ್ಲಿ ಬಂದಾಗ ಮಾತ್ರ ಹಿಂದೂ ಸಮಾಜ ಗಟ್ಟಿಯಾಗ್ತದೆ. ಮತ್ತು ನಾನು ಆಗ ಹೇಳಿದಂತಹ ಆ ಆಲದ ಮರ ಉಳಿಬೇಕಿದ್ರೆ 100ಕ್ಕೆ 100 ಬೇರೆ ವರ್ಷ ಶಕ್ತ ಆಗಬೇಕು. ಆ 100 ಸಮಾಜಗಳು ಇವತ್ತು 1300 ಸಮಾಜದ್ದು ಹೇಳಿದ್ರು. ಇವತ್ತು ಜಯಪ್ರಕಾಶ್ ಹೆಗ್ಡೆ ವರದಿ ಕೊಡಬೇಕು, ಅಂತರ್ಜಾಗದ ವರದಿ ಕೊಡಬೇಕಿದ್ರೆ 1300 ಸಮಾಜದ್ದು ಉಲ್ಲೇಖ ಮಾಡ್ತಾರೆ. ಅಷ್ಟೂ ಸಮಾಜಗಳು ಅವರು ಒಂದಲ್ಲ ಒಂದು ಕಡೆ ರಾಜಕೀಯ ಪ್ರಾತಿನಿಧ್ಯ, ಅವರ ಜನಸಂಖ್ಯೆ ಅನುಗುಣವಾಗಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವಕಾಶ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಮನ್ನಣೆ, ಅಲ್ಲಿಂದಲೂ ಆ ಸಮಾಜದಿಂದಲೂ ಕೂಡ ಶೈಕ್ಷಣಿಕವಾಗಿ ಮೇಲು ಹಂತಕ್ಕೆ ಬರಲಿಕ್ಕೆ ಅವರು ಏನಾಗಬೇಕು, ಆರ್ಥಿಕವಾಗಿ ಆ ಸಮಾಜವನ್ನು ಗಟ್ಟಿ ಮಾಡಲಿಕ್ಕೆ, ಈ ಎಲ್ಲ ಯೋಚನೆಗಳು ಬೆಳೆದಾಗ ಮಾತ್ರ ಹಿಂದೂ ಸಮಾಜ ಸಶಕ್ತ ಆಗ್ತದೆ. ಅದನ್ನು ಮಾಡುವಂಥ ಕೆಲಸ. ಅದಕ್ಕೋಸ್ಕರ ಹಿಂದುತ್ವವನ್ನು ಜಾತಿಯ ಗೋಡೆ ಒಡೆದು ಹಿಂದುತ್ವ ಈ ನಿಟ್ಟಿನಲ್ಲಿ ಬರಬೇಕಾಗಿದೆ. ಇವತ್ತು ಈ ನಿಟ್ಟಿನಲ್ಲಿ ಬರಬೇಕಾಗಿದೆ. ಸಹಪಂಕ್ತಿ, ಸಹಬಾಳ್ವೆ, ಸಹಭೋಜನ, ಇದು ಎಲ್ಲವೂ ಬರಬೇಕಿದು. ಆವಾಗ ಮಾತ್ರ ಜಾತಿರಹಿತ ಸಮಾಜ ಅಂತ ಹೇಳಿಕೊಂಡು ಇದಕ್ಕೆ ಬಂದಾಗ ಅದು ಹೇಳೋದು. ಮತ್ತೆ ಜಾತಿ ವ್ಯವಸ್ಥೆ ಹೋದಾಗ ಮೇಲು ಕೀಳು ಅನ್ನುವಂಥ ಏನು ವ್ಯತ್ಯಾಸ ಇದೆ ಇದು ನಿಲ್ಲಬೇಕಾಗಿದೆ. ಇವತ್ತಿಗೂ ದುರ್ದೈವ ಅಂತ ಹೇಳಿದರೆ ಇವತ್ತಿನ ದಿನದಲ್ಲೂ ಕೂಡ ಈ ಪ್ರಜ್ಞಾವಂತ ನಾಗರಿಕರು ಅಂತ ಹೇಳ್ತೀವಿ ನಾವು, ಕಂಪ್ಯೂಟರ್ ಯುಗ ಅಂತ ಹೇಳ್ತೀವಿ ನಾವು, ಈ ಯುಗದಲ್ಲಿ ಕೂಡ ಮತ್ತೆ ಅದರ ಪಾಲನೆ ಆಗ್ತದೆ ಅಂತ ಹೇಳಿದರೆ ಅದರಷ್ಟು ದುರ್ದೈವ ಬೇರೆ ಇಲ್ಲ. ಆ ನಿಟ್ಟಿನಲ್ಲಿ ಹಿಂದುತ್ವದ ನಾಯಕ ಆಗಬೇಕು ಅಂತ ಬಯಸುವನು ನಾನು. ಅಂತಹ ಹಿಂದುತ್ವದ ನಾಯಕ ಅಂತ ಹೇಳಿಕೊಂಡು ಕೇವಲ ಇದಕ್ಕೆ ಮಾತ್ರ ಅಲ್ಲ. ಕಳೆದ ಚುನಾವಣೆಯಲ್ಲಿ ನಿಮ್ಮ ಮೇಲೆ ಗಂಭೀರ ಆರೋಪ ಇದೆ. ಬೆಳ್ತಂಗಡಿಯಲ್ಲಿ ಕಾಂಗ್ರೆಸ್ ಪರ ಪ್ರಚಾರ ಮಾಡಿದ್ದೀರಿ ಅಂತ. ಇದು ಕಾಂಗ್ರೆಸ್ ಪರ ಪ್ರಚಾರವಾ ಅಥವಾ ಬಿಲ್ಲವ ಅಭ್ಯರ್ಥಿ ಪರ ಪ್ರಚಾರವಾ, ಅಲ್ಲಿಯ ಬಿಜೆಪಿ ವಿರುದ್ಧವಾ? ಒಂದು 100 ಸರಿ ಇದರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ಚರ್ವಿತ ಚರ್ವಾಣೆ, ಇದು ಚರ್ವಿತ ಚರ್ವಾಣ. ಹೇಳ್ತಾರೆ ನಾಯಿ ಎಲುಬನ್ನು ಅಗ್ದು ಜಗ್ದು ಅದರ ರಸೆಲ್ಲ ಹೋದ ಮೇಲೆ ಕೂಡ ಮತ್ತೆ ಅದರ ಮೇಲೆ ಆಸೆಯಿಂದ ಮತ್ತೆ ಜಗೀತಾ ಇರ್ತದೆ ಅಂತ ಹೇಳಿಕೊಂಡು, ಬಹುಶಃ ಈ ಒಂದು ಪ್ರಶ್ನೆಯಲ್ಲಿ ಅದೇ ರೀತಿ ಆಗಿದೆ ಅಂಥೇಳಿ ನನ್ನ ಮನಸ್ಸಲ್ಲಿರುವಂಥದ್ದು. ಯಾವುದೇ ಪಕ್ಷದ ಪರವಾಗಿ ಅಲ್ಲ, ಯಾವುದೇ ಪಕ್ಷದ ವಿರುದ್ಧವಾಗಿ ಅಲ್ಲ. ಸಮಾಜಕ್ಕೆ ಏನಲ್ಲಿ ಸವಾಲು ಬಂತು, ಸಮಾಜಕ್ಕೆ ಅಪಮಾನ ಮಾಡಿದಂಥ ವ್ಯಕ್ತಿಗಳ ವೈಭವೀಕರಣ, ಬಿಲ್ಲವ ಸಮಾಜ ಮತವನ್ನು ಪಡೆದು ಗೆದ್ದು ಬಂದು ಅಧಿಕಾರ ಜಾಗದಲ್ಲಿದ್ದಂತಹ ಹರೀಶ್ ಪುಂಜ ಮತ್ತವರ ಅನುಯಾಯಿಗಳಿಂದ ನಡೆಯಿತು. ಬೇರೆ ಯಾರೂ ಮಾಡಿರಲಿಲ್ಲ, ಎಲ್ಲೂ ಆಗಿರಲಿಲ್ಲ. ಇತ್ತೀಚೆಗೆ ಮತ್ತೆ ಅದನ್ನು ಎತ್ತಾ ಇದ್ದಾರೆ. ಬಿಲ್ಲವರು ಬೇರೆ ಕಡೆ ಇರಲಿಲ್ವಾ? ಬೇರೆ ಕಡೆಯಲ್ಲಿ ಕಾಂಗ್ರೆಸ್ ಪರ ನಾನು ಹೇಳಿದೆ, ಕಾಂಗ್ರೆಸ್ ಪರ ಆಗಿ ನನಗೆ ಕಾಂಗ್ರೆಸ್ಸಲ್ಲಿ MLA ಸೀಟ್ ಸಿಗ್ತಾ ಇತ್ತು, ಇವತ್ತು MP ಸೀಟ್ ಸಿಗ್ತದೆ. ನಾನು ಇಲ್ಲಿ ಹೋರಾಟ ಮಾಡಬೇಕಾಗಿರಲಿಲ್ಲ, ನಾನು ಅವಶ್ಯಕತೆ ಇರಲಿಲ್ಲ. ಕಾಂಗ್ರೆಸ್ ಪರ ಹೋಗೋದಿದ್ರೆ ಬೇರೆ ಕಡೆಯಲ್ಲಿ ಕೂಡ ಕಾಂಗ್ರೆಸ್ಸಿಂದ ಕೂಡ ಬಿಲ್ಲವ ಅಭ್ಯರ್ಥಿಗಳಿದ್ರು, ಅವರ ಪರವಾಗಿಯೂ ಹೋಗಲಿಲ್ಲ. BJPಯಲ್ಲಿದ್ದ ಬೇರೆ ಬಿಲ್ಲವ ಅಭ್ಯರ್ಥಿಗಳ ಪರವಾಗಿಯೂ ಹೋಗಲಿಲ್ಲ, ನಾನು ಅಲ್ಲಿ ಕರೆದೂ ಇರಲಿಲ್ಲ. BJPಯ ಬಿಲ್ಲವ ಅಭ್ಯರ್ಥಿಗಳು ಕರೆದೂ ಇರಲಿಲ್ಲ. ಮತ್ತು ಅವರೆಲ್ಲರೂ ಹಿಂದುತ್ವದ ಆಧಾರದ ಮೇಲೆ ಮತ್ತೆ ಅದು ಹೋಗ್ತಾ ಇರೋದ್ರಿಂದ ನಾನಲ್ಲಿ ಸಮಾಜದ್ದು ಜಾತಿ ಹಿಡ್ಕೊಂಡು ಹೋಗಿ ನಾಳೆ ಅವರು ನಮಗೆ ಸಮಸ್ಯೆ ಆಯ್ತದ, ಅವರು ನಾನು ಕರೆಯದೆ ಬಂದು ನಮಗೆ ಸಮಸ್ಯೆ ಆಯ್ತು ಅಂತ ಇನ್ನೊಂದು ಮತ್ತೊಂದು ಹೇಳಬಾರ್ದು. ಹಾಗಾಗಿ ನಾನಲ್ಲಿ ಹೋಗಲಿಲ್ಲ. ಒಂದು ಕಡೆಯಿಂದ ಕರೆ ಬಂದಿತ್ತು, ಕೇಳಿದೆ. ಅದಕ್ಕೆ ಅಲ್ಲಿಂದ ನಾವು ಹೇಳ್ತೇವೆ, ನಾವು ಅಲ್ಲಿ ಕೇಳಿ ಅಂತೇಳಿ, ಯಾಕೆ ನಾನು ಬಂದು ನಿನ್ನ ಸಮಸ್ಯೆ ಆಯಿತು ಅನ್ನೋಂಥ ಆಗಬಾರ್ದು ಅಂತ ಹೇಳಿಕೊಂಡು ಸ್ಪಷ್ಟವಾಗಿ ಹೇಳಿ. ಇಲ್ಲಿನ ಕರೆದಿರೋ ನನ್ನ ಸಮಾಜ, ಆದರೆ ಇಲ್ಲಿ ಹೋಗ್ಲಿಕ್ಕೊಂದು ಉದ್ದೇಶ ಇತ್ತು ಹೇಳಿದೆ ನಾನು. ಕೋಟಿ ಚೆನ್ನನಿಗೆ ಅಪಮಾನ ಮಾಡಿದ ವ್ಯಕ್ತಿಯನ್ನು ತನ್ನ ಗಾಡಿಯಲ್ಲಿ ಕುತ್ಕೊಳಿಸ್ಕೊಂಡು ತಿರುಗಾಡ್ತಾರೆ. ಮುಸಲ್ಮಾನರು ಆದರೂ ಆಗಬಹುದು, ಬಿಲ್ಲವರಲ್ಲ ಅಂತ ಹೇಳಿದಂತಹ ವ್ಯಕ್ತಿ ಅವನನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ತಿರುಗಾಡಿಸ್ತಾರೆ. ಇನ್ನೊಂದು ಕಡೆ ವೇದಿಕೆಯಲ್ಲಿ ಹೇಳ್ತಾರೆ ಮುಸಲ್ಮಾನರದ್ದು ಓಟೇ ಬೇಡ ಅಂತ ಹೇಳಿಕೊಂಡು. ಆದರೆ ಬಿಲ್ಲವ ಸಮಾಜವನ್ನು ಮುಸಲ್ಮಾನ ಸಮಾಜಕ್ಕಿಂತ ನಿಕೃಷ್ಟ ಮಾಡಿದಂಥ ವ್ಯಕ್ತಿಯನ್ನು ಕೋಟಿ ಚೆನ್ನಯ್ಯರು, ಅವರ ಅಷ್ಟು ಪುಂಡ್ರು, ಅವರು ಅಷ್ಟು ಪೋಖರು, ಅವರ
ಸಮಸ್ಯೆ ತಡಿಲಿಕ್ಕಾಗದೆ ಅವರ ಹತ್ಯೆಯನ್ನು ಮಾಡಿದರು ಅಂತ ಹೇಳಿಕೆಯನ್ನು ಕೊಟ್ಟ ವ್ಯಕ್ತಿಯನ್ನು ತನ್ನ ಜೊತೆ ಕುತ್ಕೊಳಿಸ್ಕೊಂಡು ತಿರುಗಾಡಿಸ್ಕೊಂಡು ಹೋಗ್ತಾರೆ. ನಾರಾಯಣಗುರು ಪಠ್ಯವನ್ನು ಪಾಠ ಪುಸ್ತಕದಿಂದ ತೆಗೆದಂಥ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಸನ್ಮಾನ ಮಾಡಿ, ಅಲ್ಲಿ ಅರಸರು ಹೇಳಿದ ಮೇಲೆ ಕೂಡ ಸನ್ಮಾನ ಮಾಡಿಕೊಂಡು ಹೋಗ್ತಾರೆ. ಪಟಾಕಿ ಸಿಡಿಸ್ತಾರೆ. ಬಿಲ್ಲವರು ಏನು ಮಾಡಿದ್ರು ಅಂತ ಹೇಳಿಕೊಂಡು ಬಿಲ್ಲವ ಸಮಾಜವನ್ನು ಒಡೆದು ಇನ್ನೊಂದು ರಾಷ್ಟ್ರೀಯವಾದಿ ಬಿಲ್ಲವರ ಹೆಸರಲ್ಲೊಂದು ಸಂಘಟನೆಯನ್ನು ಮಾಡಿಕೊಂಡು ಬಿಲ್ಲವ ಸಮಾಜವನ್ನು ಒಡೆದು ಅದರಲ್ಲಿ ಹೆಸರಲ್ಲಿ ಇದ್ದಂಥ ಪೇಜಲ್ಲಿ ಕರ್ಕೊಂಡು ಬಂದು ಸನ್ಮಾನ ಮಾಡಿದ್ದೇವೆ, ಬಿಲ್ಲವರು ಎಲ್ಲಿದ್ದಾರೆ, ಏನು ಮಾಡಿದ್ರು ಅಂತ ಹೇಳಿಕೊಂಡು ಒಂದು ಸವಾಲು ಹಾಕ್ತಾರೆ. ಈ ಸವಾಲಿಗೆ ಬಿಲ್ಲವ ಸಮಾಜ ಯಾವ ರೀತಿ ನೀವು ಉತ್ತರ ಕೂಡ ಯೋಚನೆ ಮಾಡಿದ್ರಿ ಅಂತ ಮಾತನಾಡಿಸ್ಲಿಕ್ಕೆ ಹೋಗಿದ್ದೇನೆ ಬಿಟ್ಟರೆ ಸಮಾಜದ ಹಿರಿಯರ ಹತ್ರ, ಸಮಾಜ ಪ್ರಮುಖರ ಹತ್ರ, ಸಮಾಜವನ್ನು ಒಂದು ಕಡೆ ಸೇರಿಸಿಕೊಂಡು ಸಮಾಜಕ್ಕಿಷ್ಟು ಸಮಾಜದ ಓಟ್ ತಗೊಂಡು 82,000 ಮತದಾರರು ಬಿಲ್ಲವ ಸಮಾಜದ ಮತದ ಇದ್ದಂಥ ಜಾಗದಲ್ಲಿಯೇ ಬಿಲ್ಲವ ಸಮಾಜ ಮತದಿಂದ ಆಯ್ಕೆಯಾದಂಥ ವ್ಯಕ್ತಿ ಈ ರೀತಿ ಸಮಾಜಕ್ಕೆ ಅಪಮಾನ ಮಾಡಿ ಸಮಾಜಕ್ಕೆ ಸವಾಲು ಹಾಕಿದಾಗ ಬಿಲ್ಲವ ಸಮಾಜ ಯಾವ ರೀತಿ ವರ್ತಿಸಬೇಕು, ಸಮಾಜವಾಗಿ ನಮ್ಮ ಜವಾಬ್ದಾರಿ ಏನು, ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಿದ್ದೇನೆ. ಮತ್ತು ಅವತ್ತೇ ಅದನ್ನು ಸ್ಪಷ್ಟ ಮಾಡಿದ್ದೇನೆ. ನಾನು ಹಿಂದುತ್ವದ ಇಲ್ಲಿ ಕೂಡ ನಾನು ಮಾತನಾಡೋದಿಲ್ಲ. ಅವತ್ತಲ್ಲಿ ಕೇಳಿದ್ದವರು ನಾನು ಹಿಂದುತ್ವಕ್ಕೆ ಏನು ಅನ್ಯಾಯ ಮಾಡಿದ್ದೇನೆ ಅಂತ ಹೇಳಿಕೊಂಡು ಅವತ್ತಲ್ಲಿಯೇ ಪಟ್ಟಿ ಕೊಟ್ಟಿದ್ದೇನೆ. ಏನು ಹಿಂದುತ್ವಕ್ಕೆ ಅನ್ಯಾಯ ಮಾಡಿದ್ದಾನೆ, ಎಲ್ಲಿಂದ ಪ್ರಾರಂಭ ಆಗಿಕೊಂಡು ಏನೆಲ್ಲ ಮಾಡಿದ್ದಾರೆ. ಇವತ್ತು ಮತ್ತೆ ಅದನ್ನು ನನಗೆ ಅದನ್ನು ಹಳಸಿದನ್ನು ಮತ್ತೆ ಮತ್ತೆ ಬಿಸಿ ಮಾಡಿ ಇದು ಅದೇ ಆಗ್ತಾ ಇದೆ ಅಷ್ಟೇ. ಅವರಿಗೆ ಅದನ್ನು ಬಿಟ್ಟು ಬೇರೆ ವಿಚಾರ ಯಾವುದೂ ಇಲ್ಲ. ಅದನ್ನು ಬಿಟ್ಟು ಬೇರೆ ವಿಚಾರ ಯಾವುದೂ ಇಲ್ಲ. ಅವರು ಬೇರೆ ಕಡೆ ಹೋಗಿ ಮಾಡಿದಂಥ ಕೆಲಸಗಳು, ಪುತ್ತೂರಿಗೆ ಹೋಗಿ ಬಿಟ್ಟು ಪುತ್ತೂರಲ್ಲಿ ಕೇಳಿದವ್ರ ಬಗ್ಗೆ ಯಾರು ಏನು ಮಾತನಾಡಿದರು, ಏನು ಮಾತನಾಡಿದ್ರು? ನೀವು ಕಾಂಗ್ರೆಸ್ಸಿಗೆ ಕೊಟ್ಟರು ಪರವಾಗಿಲ್ಲ, ಪಕ್ಷೇತರ ಅಭ್ಯರ್ಥಿ ಕೊಡಬೇಡಿ ಅಂತ ಹೇಳಿಕೊಂಡು ಪ್ರಚಾರ ಮಾಡಿದ್ರಲ್ಲ BJPಯವರು. ಅದರ ಬಗ್ಗೆ ಯಾರೇನು ಮಾತನಾಡಿದರು? ಪಕ್ಷವನ್ನು ಬಿಟ್ಟು ಪಕ್ಷಕ್ಕೆ ಬೇಕಾಬಿಟ್ಟು ಬೈದವರನ್ನು ವಾಪಸ್ ಕರ್ಕೊಂಡು ಬಂದಿಲ್ಲಿ ಸ್ಥಾನಮಾನ ಕೊಡ್ತಾರಲ್ಲ, ಯಾಕೆ ಅದ್ರ ಬಗ್ಗೆ ಯಾರೂ ಚಕಾರ ಎತ್ತೋದಿಲ್ಲ? ಯಾಕೆ ಅದ್ರ ಬಗ್ಗೆ ಯಾರೂ ಚಕಾರ ಎತ್ತೋದಿಲ್ಲ? ಯಾಕೆ ಇವರು ಮಾತನಾಡೋದಿಲ್ಲ? ಇದು ಮಾತನಾಡ್ಲಿಕ್ಕೆ ಹೋದರೆ ತುಂಬ ವಿಚಾರಗಳಿದೆ, ಎಲ್ಲವನ್ನು ಹೇಳೋದಿಲ್ಲ. ಆದರೆ ಬೆಳ್ತಂಗಡಿ ಹೋದ ಇದೇ ವಿಚಾರಕ್ಕೆ ಅದಕ್ಕೆ ಹೇಳಿ ಚರ್ವಿತ ಚರವಣ ಹಳಸಿ ಯಾವತ್ತೂ ಹಳಸಿ ಹೋಗಿದೆ ಇದು ವಿಚಾರ. ಮತ್ತು ನನಗಂತೂ ಈಗ ವಿಶ್ವಾಸ ಇದೆ ಆ ವಿಚಾರವು ಸಂಘದ ಅಖಿಲ ಭಾರತ ಮಟ್ಟದ ಪ್ರಮುಖರ ಜೊತೆ ಆ ವಿಚಾರವು ಚರ್ಚೆ ಆಗಿದೆ. ಸತ್ಯ ನೀನು ಮಾಡಿರೋದ್ರಲ್ಲಿ ತಪ್ಪು ಇಲ್ಲ ಅಂತ ಹೇಳಿಕೊಂಡು ಅವರೇ ಹೇಳಿದ್ದಾರೆ. ಅಖಿಲ ಭಾರತದ ಪ್ರಮುಖರೇ ಒಬ್ಬರು ಹೇಳಿದ್ದಾರೆ, ಎಲ್ಲರೂ ಸೇರಿಕೊಂಡು ನಿನ್ನನ್ನು ಒಂದು ಗೋಡೆಗೆ ತಳ್ಳಿಟ್ಟಾಗ ಶಕ್ತಿ ಇದ್ದವನು ಅದರ ವಿರುದ್ಧ ಹೋರಾಟ ಮಾಡಿಯೇ ಮಾಡ್ತಾನೆ. ಅದನ್ನು ನೀನು ಮಾಡಿರೋದು ಬಹಳ ದೊಡ್ಡದೇನು ಮಾಡಿಲ್ಲ. ನೀನು ಮಾಡಿರುವಂಥದ್ದು ನಿನ್ನ ಇಡೀ ಜೀವನದ ಸಾಧನೆ, ಇಡೀ ಜೀವನದ ಹೋರಾಟ, ನಿನ್ನ ಜೀವನವನ್ನು ಲೆಕ್ಕಕ್ಕೊಂದು ಪುಸ್ತಕದಲ್ಲಿಟ್ಟರೆ, ನೀನು ಮಾಡಿರುವ ತಪ್ಪನ್ನು ಇನ್ನೊಂದು ತಕ್ಕಡಿಯಲ್ಲಿಟ್ಟರೆ ನಿನ್ನ ಸಾಧನೆಗಳದು ಮುಂದೆ ಅದು ಗೌಣ ಆಗಿಬಿಡ್ತದೆ, ಬೆಲೆಯೇ ಇಲ್ಲದಾಗಿಬಿಡ್ತದೆ. ನಿನಗೆ ಯಾವುದೇ ಸ್ಥಾನಮಾನ ಕೊಡಬೇಕಿದ್ರೆ ನಿನ್ನ ಇಡೀ ಜೀವನದ ಆಧಾರದ ಮೇಲೆ ಕೊಡಬೇಕು ಹೊರತು ಆ 4 ಯಾವುದೋ ಗಟ್ಟನ್ನು ಇಟ್ಟುಕೊಂಡು ಅಳಿಯುವುದಲ್ಲ. ಇದು ನಾನು ಹೇಳ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ನನಗಂತೂ ಅದರ ನಂತರ ಅಂತೂ ನನಗೆ ಯಾವುದೇ ಸಂಶಯ ಇಲ್ಲ, ಅದರ ಬಗ್ಗೆ ಯಾವುದೇ ನನಗೆ ಅಳುಕು ಕೂಡ ಇಲ್ಲ. ಒಂದಷ್ಟು ಗುಂಪು ಕೆಲವರಿಂದ ಪ್ರೇರಿತ ಆಗಿ ಬೇಕು ಅಂತ ಹೇಳಿಕೊಂಡು ಅದನ್ನು ಮತ್ತೆ ಹಳಸಿದ್ದನ್ನು ಬಹುಶಃ ಕೆಲವರಿಗೆ ಅದೇ ಆಸೆ ಇರ್ತದೆ, ಅದರಲ್ಲೇ ರುಚಿ ಇರ್ತದೆ, ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿರೋದಿಲ್ಲ. ಅಷ್ಟೇ ಅದು ಕತೆ. ಅದು ಬಿಟ್ಟು ಬೇರೆ ಏನು ಹೇಳೋದಿಲ್ಲ ನಾನು. ಅವತ್ತು ನೀವು ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದಾಗ ನಿಮ್ಮ ಜೊತೆ ಅನಂತಕುಮಾರ್ ಹೆಗ್ಡೆ ಇದ್ರು. ಅವರು ಅನೇಕ ಬಾರಿ ಸಂಸದರಾದ್ರು. ಆದ್ರೆ ಸತ್ಯಜಿತ್ ಏನೂ ಆಗಿಲ್ಲ. ಹಿಂದುಳಿದ ವರ್ಗದ ಜಾತಿಯ ಕಾರಣಕ್ಕೆ ನೀವು ತುಳಿತಕ್ಕೆ ಒಳಗಾದ್ರ ಅಥವಾ ಸಂಘ ಪರಿವಾರ ಹಾಗೂ ಬಿಜೆಪಿ ಒಳಗಿನ ಗ್ರೂಪಿಸಂಗೆ ಬಲಿಯಾದ್ರ? ಇದನ್ನು ಪಕ್ಷದ ಮತ್ತು ಸಂಘದ ಪ್ರಮುಖರಿಗೆ ಉತ್ತರ ಕೊಡಬೇಕು. ನಾನು ಯಾವುದೋ ಊಹೆಯ ಮೇಲೆ ಕೊಟ್ಟದ್ದು ಸರಿಯಾಗೋದಿಲ್ಲ. ಅಲ್ಲಿ ನೀವು ಕೇಳಬೇಕಾಗ್ತದೆ, ಯಾಕೆ ಸತ್ಯರ ಅವಗಣನೆ, ಯಾಕೆ ಸತ್ಯನ ಬಗ್ಗೆ ಇಷ್ಟು ತಾರತಮ್ಯದ ಧೋರಣೆ, ಸತ್ಯ ಮಾಡಿರೋ ತಪ್ಪು ಏನು, ಯಾಕೆ ಸತ್ಯನ ಬಗ್ಗೆ ಅನಾದರ, ಯಾಕೆ? ಇದನ್ನು ಅಲ್ಲಿ ಕೇಳಬೇಕು. ಸತ್ಯ ಹಿಂದುಳಿದ ವರ್ಗದಲ್ಲಿ ಹುಟ್ಟಿರೋ ತಪ್ಪೋ, ಬಿಲ್ಲವ ಸಮಾಜದಲ್ಲಿ ಹುಟ್ಟಿರೋದು ತಪ್ಪೋ, ಅಥವಾ ಬಿಲ್ಲವ ಸಮಾಜ ಇವತ್ತು ಹಿಂದುತ್ವದ ಹೆಸರಿನಲ್ಲಿ ನಾವೇ ಸೃಷ್ಟಿ ಮಾಡಿದಂಥ ಹಿಂದುತ್ವ, ಅವತ್ತು 94ರಲ್ಲಿ ಹುಬ್ಬಳ್ಳಿಯ ಹೋರಾಟ ಆಗಬೇಕಿದ್ರೆ ಆ ರೀತಿಯ ಹಿಂದುತ್ವ ಇರಲಿಲ್ಲ. ಆ ಸಂದರ್ಭದಲ್ಲಿ ಎಲ್ಲರೂ ಸೇರಿಕೊಂಡು ಒಟ್ಟಾಗಿ ಬೆಳೆಸಂಥ ಹಿಂದುತ್ವದ ಇದರ ಒಳಗಡೆ ಯಾರೂ ಮತ್ತೆ ಅದರ ಮುಂದೆ ಮಾತನಾಡೋದಿಲ್ಲ, ಅದರ ಆಧಾರದ ಮೇಲೆ ಇರ್ತಾರೆ ಅಂತ ಹೇಳಿಕೊಂಡು ಅದನ್ನೇ ನಮ್ಮ ವಿರುದ್ಧ ಎತ್ತಿ ಕಟ್ಟಿಕೊಂಡು ಅದರಲ್ಲೇ ನಮ್ಮನ್ನು ಮುಗಿಸುವಂಥ ಪ್ರಯತ್ನವು ಏನು ಅಂಥೇಳಿ ಗೊತ್ತಿಲ್ಲ. ನಾವು ಅದನ್ನು ಹಿಂದುತ್ವ ಸಂಘಟನೆ ಇಷ್ಟು ದೊಡ್ಡ ರೀತಿಯಲ್ಲಿ ಕಟ್ಟಿ ಬೆಳೆಸಿರೋದೇ ತಪ್ಪ
ಜಾತಿ ಅನ್ನೋದನ್ನು ಬಿಟ್ಟು ಹಿಂದುತ್ವವನ್ನೇ ಗಟ್ಟಿ ಮಾಡಿಕೊಂಡು ಎಲ್ಲ ಹುಡುಗರಿಗೆ ಆ ಹೆಸರಿನಲ್ಲೇ ಬೆಳೆಸ್ಕೊಂಡು ನಮ್ಮ ಹಿಂದಿನ ಅಭಿಮಾನಿ ಬಳಗ ಅನ್ನೋದನ್ನು ಇಟ್ಟುಕೊಳ್ಳದೆ ನಾವು ಸಂಘಟನೆ ಅಂತ ಹೇಳಿಕೊಂಡು ಆ ರೀತಿಯಲ್ಲಿ ಬೆಳೆಸಿರೋದು ಅದು ತಪ್ಪ ಏನು ಅಂತ ಹೇಳಿಕೊಂಡು ಇವತ್ತು ಅವರೇ ಅದಕ್ಕೆ ಉತ್ತರ ಕೊಡಬೇಕಾಗಿದೆ. ಅವಕಾಶ ಇದ್ದಾಗ ಕೂಡ ಎಲ್ಲೋ ಹೊರಗಡೆ ತಳ್ಳುವಂಥ ಪ್ರಯತ್ನವನ್ನು ಮಾಡಿದರು, ಉಳ್ಳಾಲಕ್ಕೆ ತಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ, ಗೆಲ್ಲುವ ಸ್ಥಾನ ಇದ್ದದನ್ನು ಬಿಟ್ಟು ಅವತ್ತು 94ರಲ್ಲಿ ಹೌದು ನಾನು ಶಾಸಕ ಸ್ಥಾನ ನಾನಾಗಿ ಬಿಟ್ಟುಕೊಟ್ಟೆ. ವಿಶ್ವಾಸ ಇತ್ತು ಇಲ್ಲಿ ದುಡಿಮೆಗೆ ಬೆಲೆ ಸಿಗ್ತದೆ. ಆದರೆ ಅವತ್ತು ಯಾವತ್ತೂ ನಾವು ದುಡಿದಿರುವಂಥದ್ದು, ನಾವು ಹೋರಾಟ ಮಾಡಿರೋದು ನಾಳೆ MLA ಯೋ MP ಯೋ ಆಗ್ತೇನೆ ಅನ್ನೋ ಕನಸಿಟ್ಟುಕೊಂಡು ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದವರು ಅಲ್ಲ, ಅದಕ್ಕೋಸ್ಕರ ಹೋರಾಟ ಮಾಡಿದವರಲ್ಲ. ಆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ನಾನು ಧೈರ್ಯದಿಂದ ಹೇಳ್ತೇನೆ, ನನಗೆ ಹೆಚ್ಚು ಅವಧಿ ಬೇಡ, ಕೊಡೋದಿದ್ರೆ 2 ಅವಧಿ ಸಾಕು, ಎಲ್ಲರಿಗೂ ಅದನ್ನು ತರುವಂಥ ಕೆಲಸ ಮಾಡಿ ಅದಕ್ಕೆ ನಾನೇ ಮುನ್ನುಡಿಯನ್ನು ಬರೀತೇನೆ ನಾನೇ. ಮತ್ತು ನಾನು ಪಕ್ಷಕ್ಕೋಸ್ಕರ ಮತ್ತೆ ಹಾಗೆ ಅಂತ ಹೇಳಿಕೊಂಡು ಮನೆಯಲ್ಲಿ ಕೂರುವುದಿಲ್ಲ. 2 ಅವಧಿ ನನಗೆ ಅವಕಾಶ ಕೊಟ್ಟರೆ ಆನಂತರ ನೀವು ಪಕ್ಷದ ಜವಾಬ್ದಾರಿ, ಪಕ್ಷ ಕಟ್ಟುವ ಜವಾಬ್ದಾರಿ ಏನು ಕೊಡ್ತೀರಿ ಆ ಜವಾಬ್ದಾರಿಯನ್ನು ಹೊತ್ತುಕೊಂಡು ತಿರುಗಾಡ್ತೇನೆ ನಾನು ಪಕ್ಷ ಕಟ್ಟುವುದಕ್ಕೋಸ್ಕರ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೇನೆ. ಹೇಳಿ ಇವತ್ತು ಯಾರಾದರೂ ಇಷ್ಟು ಇರಬೇಕಿದ್ರು ಕೂಡ ಈ ರೀತಿ ಇವತ್ತಿಗೂ ಕೂಡ ನಾವು ಯಾವುದೇ ಯೋಚನೆ ಮಾಡದೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಾವು ಮಾಡಿದ್ದಕ್ಕೆ ಇವತ್ತು ಅನಿವಾರ್ಯವಾಗಿ ಇವತ್ತಿಷ್ಟು ಹಠಕ್ಕೆ ಯಾಕೆ ಬಿದ್ದೇನೆ ಅಂತ ಕೇಳಿದರೆ, ಯಾವಾಗ ನಮಗೆ ನಾವು ಒಳ್ಳೆಯ ರೀತಿಯಲ್ಲಿ ಕಾರ್ಯಕರ್ತರು ಕೇಳಿದ್ದಕ್ಕೆ ನಾವು ಬಂದು ಕೇಳಿದಾಗ ನಮಗೇನು ಅಪಮಾನ ಆಯಿತು, ನಮಗೇನು ಅಪಮಾನ ಮಾಡಿದರು, ಆ ಅಪಮಾನ ಮಾಡಿದ ಕಾರಣಕ್ಕೋಸ್ಕರ ಇವತ್ತು ಇಷ್ಟು ಗಟ್ಟಿಯಾಗಿ ನಾವು ಸ್ವರನ್ನು ಎತ್ತಬೇಕಾಗಿದೆ. ನನಗಾದಂಥ ಅಪಮಾನ ಇನ್ನೊಂದು ಹಿಂದುತ್ವ ಕಾರ್ಯಕರ್ತನಿಗೆ ಆಗಬಾರ್ದು, ಹೋರಾಟಗಾರನಿಗೆ ಆಗಬಾರ್ದು, ಅಥವಾ ಹಿಂದುಳಿದ ವರ್ಗದ ನಾಯಕನಿಗೂ ಆಗಬಾರ್ದು. ಸಾಮಾಜಿಕ ನ್ಯಾಯ ಅಂತ ಹೇಳ್ತೇವೆ. ಎಷ್ಟು ಸಾಮಾಜಿಕ ನ್ಯಾಯ ಕೊಟ್ಟಿದೆ? ಕರಾವಳಿಯ 4 ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ನಾನಿರುವಂಥ ಸಮಾಜ ಏನಿದೆ, ಬಿಲ್ಲವ, ಈಡಿಗ, ನಾಮದಾರಿ ಸಮಾಜ ಏನಿದೆ, ದಿವರ ಸಮಾಜ ಇದೆ, 4 ಕ್ಷೇತ್ರದಲ್ಲಿ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿರುವಂಥ ಸಮಾಜ, ಮೇಜರ್ ಇರುವಂಥ ಸಮಾಜ. ಚುನಾವಣೆ ಈ ಕ್ಷೇತ್ರದಲ್ಲಿ ಗೆಲ್ಲುವುದಿಲ್ಲ ಅನ್ನೋ ಸ್ಥಿತಿ ಇದ್ದಾಗ ಆವಾಗ ಇಲ್ಲಿ ಅವಕಾಶ ಆಗ್ತಾ ಇತ್ತು, ಕೊಡ್ತಾ ಇದ್ರು. ರುಕ್ಮ ಪೂಜಾರಿಗೂ ಕೊಟ್ಟಿದ್ದಾರೆ, ಪೂಜಾರಿಯವರಿಗೂ ಕೊಟ್ಟಿದ್ದಾರೆ, ಬೇರೆಯವರಿಗೆ ಅವಕಾಶ ಮಾಡಿಕೊಟ್ರು. ಯಾವಾಗ ಗೆಲ್ತೇವೆ ಅನ್ನೋ ಸ್ಥಿತಿ ಬಂತು ಆನಂತರ ಒಬ್ಬರು ನಮ್ಮ ಸಮಾಜವರಿಗೆ ಕೊಡಲಿಲ್ಲ, ಹಿಂದುಳಿದ ವರ್ಗದವರಿಗೂ ಕೊಡಲಿಲ್ಲ. ಇಡೀ ರಾಜ್ಯದ ಅಂಕಿಅಂಶದಲ್ಲಿ ಕೂಡ ತೆಗೆದಾಗ ಹಿಂದುಳಿದ ವರ್ಗಕ್ಕೆ ಸರಿಯಾದ ಅವಕಾಶಗಳು ಸಿಗ್ತಾ ಇಲ್ಲ. ಆದರೂ ಕೂಡ ಹಿಂದುಳಿದ ವರ್ಗ ಇವತ್ತು ಹಿಂದುತ್ವದ ಹೆಸರಿನಲ್ಲಿ ಭಾಳ ಗಟ್ಟಿಯಾಗಿ ಇದು ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ನಿಂತ್ಕೊಂಡಿದೆ, ಜನತಾ ಪಾರ್ಟಿ ಜೊತೆ ನಿಂತ್ಕೊಂಡಿದೆ. ಈ ನ್ಯಾಯ ಇವತ್ತು, ಹಾಗಾಗಿ ಇವತ್ತು ಈ ನ್ಯಾಯವನ್ನು ಕೇಳ್ತಾ ಇದ್ದೇನೆ. ನಾನು ಹಿಂದುತ್ವ ಹೋರಾಟಗಾರನಾಗಿಯೂ ಕೇಳ್ತಾ ಇದ್ದೇನೆ, ಹಿಂದುಳಿದ ವರ್ಗಕ್ಕೆ ನ್ಯಾಯ ಕೊಡಿ, ಸಾಮಾಜಿಕ ನ್ಯಾಯದ ನೆಲೆಯಲ್ಲಿ ಕೂಡ ಇವತ್ತು ನಾನು ಕೇಳ್ತಾ ಇರುವಂಥದ್ದು. ಎಲ್ಲ ರೀತಿಯಲ್ಲಿ ಕೂಡ ನಂಗೆ ಕೊಡಲಿಕ್ಕೆ, ನನಗೆ ತಗೊಳ್ಳಿಕ್ಕೆ ಅಂತ ಅದು ನನಗೆ ಹಕ್ಕಿದೆ. ಆ ಹಕ್ಕಿನ ಆಧಾರದ ಮೇಲೆ ಕೇಳ್ತಾ ಇರೋದು ಬಿಟ್ಟರೆ ನಾನು ಭಿಕ್ಷೆಯನ್ನು ಕೇಳ್ತಾ ಇರುವುದಲ್ಲ. ಪಕ್ಷ ಇದನ್ನು ಗಮನಿಸ್ತದೆ. ನನ್ನ ಕೊಡುಗೆಯನ್ನು, ನನ್ನ ಜೀವನದಿಂದ ನಾನು ಕೊಟ್ಟಿರುವಂಥ ಪಕ್ಷ ಇವತ್ತು ಈ ಸ್ಥಿತಿಗೆ ಬರಲಿಕ್ಕೆ ನಾನು ಕೊಟ್ಟಿರುವ ಕೊಡುಗೆಯನ್ನು ಕೂಡ ಗಮನಿಸಿಕೊಂಡು ಇವತ್ತು ಪಕ್ಷ ಕೊಡುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಇರುವಂಥದ್ದು. ಈಗಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವ ಬಹುತೇಕ ಜನರ ಕಮೆಂಟ್ಸ್ ಪೋಸ್ಟ್ ಸತ್ಯಜಿತ್ ಸುರತ್ಕಲ್ಗೆ MP ಟಿಕೆಟ್ ಕೊಡಬೇಕು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಕಾರ್ಯಕರ್ತರು ನನ್ನ ಮೇಲೆ ಇಟ್ಟಿರುವಂಥ ವಿಶ್ವಾಸ, ಕಾರ್ಯಕರ್ತರು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ, ಕಾರ್ಯಕರ್ತರು ನನ್ನ ಮೇಲೆ ಇಟ್ಟಿರುವಂಥ ಅಭಿಮಾನ. ಯಾಕಂತ ಹೇಳಿದರೆ ಹೋರಾಟಗಾರರನ್ನು ಇವತ್ತು ಮಾತನಾಡಿಸಿಕೊಂಡು ಬಂದರೆ, ಸಂಘಟನೆ ಕಾರ್ಯಕರ್ತರನ್ನು ಮಾತನಾಡಿಸಿಕೊಂಡು ಬಂದರೆ, ಸಮಸ್ಯೆ ಆದಾಗ ಬಂದು ನಿಂತದ್ದು ಸತ್ಯಜಿತ್ ಸುರತ್ಕಲ್ ಒಬ್ಬರೇ. ಹೋರಾಟಗಳು ನಡೆದಾಗ, ಕಾರ್ಯಕರ್ತರ ಸಮಸ್ಯೆಗಳಾದಾಗ ನಮ್ಮ ಜೊತೆ ಬಂದು ನಿಂತ್ಕೊಂಡವರು, ನಮ್ಮ ಸಮಸ್ಯೆಗೆ ಪರಿಹಾರ ಹುಡುಕಿದವರು, ಅದನ್ನೆಲ್ಲ ನೋಡಿಕೊಂಡವರು ಸತ್ಯಜಿತ್ ಒಬ್ಬರೇ. ಹಾಗಾಗಿ ಈ ಸರಿ ನಾವೆಲ್ಲರೂ ಅವ್ರ ಜೊತೆ ನಿಂತ್ಕೊಳ್ಬೇಕು. ಬರೀ ಹಿಂದುತ್ವ ಹೋರಾಟ ಮಾಡಿದ್ದೇನೆ ಅಂತ ಕೇಳಿದರೆ ಬೇರೆ ಹೋರಾಟಗಳು ಆಗಿದೆ. ಸಮುದ್ರಕ್ಕೆ MRPL ಅಂತ ಸಂಸ್ಥೆಯಿಂದ ಆ ನೀರನ್ನು ನೇರವಾಗಿ ಬಿಡುವಂಥ ಆ ಘಟನೆಗಳು ನಡೆದಾಗ ಅದರ ವಿರುದ್ಧ ಹೋರಾಟ 2 ದಿವಸ ಸುರತ್ಕಲ್ ಬಂದಾಗಿತ್ತು. ಆ ಹೋರಾಟದಲ್ಲಿ ಕೂಡ ನಾವು ಮುಂಚೂಣಿಯಲ್ಲಿದ್ದೆವು. ಮುಂಚೂಣಿಯಲ್ಲಿ ಇದ್ದುಕೊಂಡು ಆ ಹೋರಾಟ ಯಶಸ್ವಿಯಾಗಲಿಕ್ಕೆ ನಮ್ಮ ಕೊಡುಗೆಯನ್ನು ನಾವು ಕೊಟ್ಟಿದ್ದೇವೆ. MSCZಗೆ ನಿರ್ವಸಿತರು ಯಾರಾದರೂ ಆ 100 ಎಕರೆ ಜಮೀನನ್ನು ಕಳ್ಕೊಂಡು ಅದಕ್ಕೆ ಜಾಗವನ್ನು ಕೊಟ್ಟರು. ಅವತ್ತು ಸರ್ಕಾರ ಏನು ಅವರಿಗೆ ಭರವಸೆ ಕೊಟ್ಟಿತ್ತು, ಒಂದು ಮನೆಯಿಂದ ಒಬ್ಬನಿಗೆ ಉದ್ಯೋಗ ಅಂತ ಹೇಳಿಕೊಂಡು 300ಕ್ಕಿಂತಲೂ ಹೆಚ್ಚು ಜನರಿಗೆ
ಅವ್ರು ಮಾಡ್ತಿದ್ದಂಥ ಕೆಲಸ ಎಲ್ಲೆಲ್ಲಿ ಹೊರಗಡೆ ಇದ್ರು ಅದನ್ನೆಲ್ಲ ಬಿಟ್ಟು ಅವರನ್ನು ಕರೆಸಿಬಿಟ್ಟು ಅವರಿಗೆ ಟ್ರೈನಿಂಗ್ ಕೊಟ್ಟು MRPLನಲ್ಲಿ ಉದ್ಯೋಗ ಕೊಡಿಸ್ತೇವೆ ಅನ್ನೋಂಥ ಮಾತನ್ನೇನು ಕೊಟ್ಟಿದ್ದರು? ಅದು ಯಾವುದನ್ನು ಕೊಡದೆ 3 ವರ್ಷ ಟ್ರೈನಿಂಗ್ ಆದ ನಂತರ ಉದ್ಯೋಗ ಇಲ್ಲ ಅನ್ನೋ ರೀತಿಯಲ್ಲಿ ನಿರಾಕರಣೆ ಮಾಡಿದಾಗ ಕೂಡ ಶಾಸಕರು ಸಂಸದರುಗಳು ಅವರ ಪರವಾಗಿ ನಿಲ್ಲಿಲ್ಲ, ಅಷ್ಟು ಗಟ್ಟಿಯಾಗಿ ನಿಲ್ಲಿಲ್ಲ. ಆ ಹೋರಾಟದ ನೇತೃತ್ವವನ್ನು ನಾನೇ ವಹಿಸ್ಕೊಳ್ಬೇಕಾಯಿತು. ಅಲ್ಲಿ ಸುಮಾರು 1 ತಿಂಗಳು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ, ಅನಂತರ 13 ದಿವಸ SEZ ರಸ್ತೆಯನ್ನು ಇದು ರಾತ್ರಿ ಹಗಲು 24 ಗಂಟೆ ಕೂಡ ಬಂದ್ ಮಾಡಿ 13 ದಿವಸ ನಿರಂತರವಾಗಿ ಬಂದ್ ಮಾಡಿದರ ಪರಿಣಾಮ ಮತ್ತೆ ಕೂತ್ಕೊಂಡಲ್ಲಿ ಜೀವೋ ಆಗಿ, ಸರ್ಕಾರ ಜೀವೋ ಆಗಿ ಆ ಹುಡುಗರಿಗೆ ಕೆಲಸ ಸಿಗುವಂಥ ಕೆಲಸ ಆಯಿತು. ನೇರ ನೇಮಕಾತಿ ಆಗಬೇಕಾದಂಥ ಒಂದಷ್ಟು ಹುಡುಗರು ಇನ್ನೂ ಬಾಕಿ ಇದ್ದಾರೆ. ಒಂದಷ್ಟು ಜನ ಟ್ರೈನಿಂಗ್ ಆದ ಹುಡುಗರಿಗೂ ಕೂಡ ಇವತ್ತಿಗೂ ಉದ್ಯೋಗ ಬಾಕಿ ಇದೆ. ಆ ನಂತರ ನನ್ನ ಪಕ್ಕಕ್ಕಿಟ್ಟಾಗ ನಾನು ಹಿಂದೆ ನಿಂತಾಗ ಯಾರು ಜವಾಬ್ದಾರಿ ತಗೊಂಡ್ರು ಇವತ್ತಿನ ತನಕ ಆಗಲಿಲ್ಲ. ಇವತ್ತು ಅಲ್ಲಿ ಕಾರ್ಮಿಕರ ಪರವಾಗಿ ನಿಂತ್ಕೊಳ್ಳುವಂಥದ್ದು ಅದು ಸತ್ಯಜಿತ್ ಸುರತ್ಕಲೆ ಮತ್ತು ಅವರ ಸಮಸ್ಯೆಗಳಿಗೆ ನೇರ ಉದ್ಯೋಗವೂ ಆಗ್ತಾ ಇಲ್ಲ. ಇಲ್ಲಿ ಸ್ಥಳೀಯರಿಗೆ ಕಾಂಟ್ರಾಕ್ಟ್ ಬೇಸಲ್ಲಿ ಕೂಡ ಉದ್ಯೋಗಗಳು ಸರಿಯಾಗಿ ಆಗ್ತಾ ಇಲ್ಲ, ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ. ಯಾರೂ ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ. ನೇತ್ರಾವತಿ ತಿರುವು ಯೋಜನೆ ವಿರುದ್ಧ ಇಡೀ ಜಿಲ್ಲೆಯಲ್ಲಿ ಎಬ್ಬಿಸಬೇಕಿದ್ರೆ, ಎಲ್ಲ ಸಮಾಜರು ಒಂದು ವೇದಿಕೆಯಲ್ಲಿ ತಂದು ನಿಲ್ಲಿಸಬೇಕಿದ್ರು ಕೂಡ ನಾನು ನಿಂತ್ಕೊಂಡು ಅದಕ್ಕೆ ಮತ್ತೆ ಉಳಿದವರ ಜೊತೆ ನಿಂತ್ಕೊಂಡು ಅದಕ್ಕೊಂದು ನೇತೃತ್ವವನ್ನು ಕೊಡಬೇಕಾಯಿತು. ಯಾವುದಕ್ಕೆ ಹೋರಾಟ ಮಾಡಿಲ್ಲ. ಎಲ್ಲ ಹೋರಾಟದಿಂದಾಗಿ ಇವತ್ತು ಆ ಹುಡುಗರು ನನ್ನ ಜೊತೆ ಆ ಹೋರಾಟದಲ್ಲಿ ಇದ್ದವರು ಯಾರಿಗೆ ಸಮಸ್ಯೆ ನಾನು ಅವರೆಲ್ಲ ಹುಡುಗರು ನಿಂತ್ಕೊಂಡು ಇವತ್ತು ಸತ್ಯಜಿತ್ ಸುರತ್ಕಲ್ಗೆ ಆಗಬೇಕು ಅನ್ನೋಂಥ ಬೇಡಿಕೆಯನ್ನು ಸಾಮಾಜಿಕ ಜಾಲತಾಣದ ಮುಖಾಂತರ ಇಡ್ತಾ ಇದ್ದಾರೆ. ಗಮನಕ್ಕೆ ಬಂದಿದೆ. ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ, ಅಣ್ಣ ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ, ಈ ಸರ್ತಿ ನಿಮಗೆ ಆಗಲೇಬೇಕು ಅವಕಾಶ, ನೀವು ಏನೂ ಇದು ಮಾಡಬೇಡಿ, ಗಟ್ಟಿ ನಿಂತ್ಕೊಳ್ಳಿ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ, ನಿಮಗೋಸ್ಕರ ನಾವು ಹೋರಾಟ ಮಾಡ್ತೇವೆ, ನಾವು ಸಂಘದ ಎಲ್ಲ ಪರಿವಾರದ ಪ್ರಮುಖರ ಹತ್ರ ನಾವು ಹೋಗ್ತೇವೆ, ಸಂಘದ ಹಿರಿಯರ ಹತ್ರ ನಾವು ಮಾತನಾಡ್ತೇವೆ, ಯಾಕೆ ನಿಮಗೆ ಕೊಡೋದಿಲ್ಲ, ನೀವು ಮಾಡಿರೋ ತಪ್ಪೇನು ನಾವೇ ಕೇಳ್ತೇವೆ ಅಂತ ಹೇಳಿಕೊಂಡು ಆ ಎಲ್ಲರೂ ಹುಡುಗರು ನಿರ್ಧರಿಸಿಕೊಂಡು ಟೀಮ್ ಸತ್ಯಜಿತ್ ಸುರತ್ಕಲ್ ಹೆಸರನ್ನು ತಂಡವನ್ನು ಕಟ್ಟಿಕೊಂಡಿದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಉದ್ವೇಗಕಾರಿ ಭಾಷಣ ಮಾಡಿ ಹಲವಾರು ಬಿಲ್ಲವ ಯುವಕರು ಜೈಲು ಸೇರಿದ್ದಾರೆ. ಇದರ ಬಗ್ಗೆ ಏನು ಹೇಳಿಕೆ ಬಯಸ್ತೀರಾ? ಒಂದು, ನಾವು ಕೊಟ್ಟಿ ಚೆನ್ನೈರ ವಂಶಸ್ಥರು. ಅನ್ಯಾಯ ಆದಾಗ ಪ್ರತಿಭಟನೆ ಮಾಡೋದು ಬಹುಶಃ ಈ ಸಮಾಜದ ರಕ್ತದಲ್ಲಿ ಬಂದಿದೆ. ಹಾಗಾಗಿ ಸಮಾಜಕ್ಕೆ ಅನ್ಯಾಯ ಆದಾಗ ಉದ್ಯೋಗಕಾರಿ ಭಾಷಣವನ್ನು ಕೇಳಿಕೊಂಡು ಹೋಗ್ತಾರೋ, ಸಮಾಜದಲ್ಲಿ ಅನ್ಯಾಯ ಆದಾಗ ತಡ್ಕೊಳ್ಳಿಕ್ಕಾಗದಕ್ಕೆ ಉತ್ತರವನ್ನು ಕೊಟ್ಟುಕೊಂಡು ಇನ್ನೊಬ್ಬರ ಹಾಗೆ ಬೇರೆಯವರ ಹಾಗೆ ಸಮಾಜಕ್ಕೆ ಹೊರಗಡೆ ಒಂದು ಒಳಗಡೆ ಒಂದು ಇಟ್ಟುಕೊಂಡು ಕೆಲಸ ಮಾಡಲಿಕ್ಕೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಒಂದು ವಿಚಾರವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ, ಒಂದನ್ನು ನಂಬಿದರೆ ಅದಕ್ಕೆ ಪ್ರಾಣ ಕೊಡಲಿಕ್ಕೂ ತಯಾರಿರುವಂಥ ಸಮಾಜ ಇದು ಬಿಲ್ಲವ ಸಮಾಜ. ಸೈನಿಕರಾಗಿ ಕೂಡ ಈ ಸಮಾಜ ಕೆಲಸವನ್ನು ಮಾಡ್ತಾ ಇತ್ತು ಅಂತ ಹೇಳಿಕೊಂಡು ಹೇಳ್ತಾರೆ. ಸಮಾಜದ ರಕ್ಷಣೆಗೂ, ದೇಶದ ರಕ್ಷಣೆಗೋಸ್ಕರ, ಅವತ್ತಿನ ದಿವಸ ರಾಜ್ಯದ ರಕ್ಷಣೆಗೋಸ್ಕರ ಕೋಟಿ ಚೆನ್ನೈರು ಅದನ್ನೇ ಮಾಡಿರುವಂಥದ್ದು. ಹಾಗಾಗಿ ಈ ಸಮಾಜ ಉದ್ರೇಕಕಾರಿ ಭಾಷಣವನ್ನು ಕೇಳಿಕೊಂಡು ಮಾಡ್ತಾರೋ, ಕಣ್ಣ ಎದುರು ಅನ್ಯಾಯ ಆಗ್ತಾ ಇರಬೇಕಿದ್ರೆ ಅದನ್ನು ಸಹಿಸ್ಕೊಳ್ಳಿಕ್ಕಾಗದಕ್ಕೆ ಉತ್ತರ ಕೊಟ್ಟುಕೊಂಡು ಜೈಲನ್ನು ಸೇರ್ತಾ ಇದ್ದಾರೋ, ಎರಡೂ ಇರ್ತದೆ. ಒಂದೊಂದು ಸಂದರ್ಭದಲ್ಲಿ ಇದು ಅನಿವಾರ್ಯವಾಗಿತ್ತು. ಈ ದೇಶವನ್ನು, ಈ ಧರ್ಮವನ್ನು ಉಳಿಸ್ಲಿಕ್ಕೆ ಇದು ಅನಿವಾರ್ಯ ಕೂಡ ಆಗಿತ್ತು. ನಾನು ಆ ಹೋರಾಟದ ಇದರಲ್ಲಿ ಇದ್ದವ, ಹಾಗಾಗಿ ನನಗೂ ಕೂಡ ಅದರಲ್ಲಿ ಏನು ಪಶ್ಚಾತ್ತಾಪ ಇಲ್ಲ. ನಾನು 4 ತಿಂಗಳು ಜೈಲಲ್ಲಿ ಇದ್ದು ಬಂದವ. ಇವತ್ತಿಗೂ ಕೂಡ 3 ಮೊಕದ್ದಮೆ ಇವತ್ತಿಗೂ ಬಾಕಿ ಇದೆ, ವಿಚಾರಣೆಯ ಹಂತದಲ್ಲಿದೆ, ನಡೀತಾ ಇದೆ. 3 ಮೊಕದ್ದಮೆ ಬಾಕಿ ಇದೆ. ಒಟ್ಟು ಚಟುವಟಿಕೆಯಿಂದ ನಾನು ದೂರ ಇದ್ದ 6 ವರ್ಷ ಆದರೂ ಕೂಡ 3 ಪ್ರಕರಣ ಇನ್ನೂ ಬಾಕಿ ಇದೆ. 1 ವರ್ಷದ ಹಿಂದಿನ ತನಕ 10 ಪ್ರಕರಣಗಳು ಬಾಕಿ ಇತ್ತು. 1.5 ವರ್ಷದ ಹಿಂದೆ ಬಹುತೇಕ ಮುಗಿಯಿತು. ಕೊನೆಯ 3 ಮುಗಿಯೋ ಹಂತದಲ್ಲಿದೆ. ಹಾಗಾಗಿ ಅನಿವಾರ್ಯ ಆದಾಗ ಧರ್ಮ, ಯಾಕಂತೇಳಿ ನಾವು ದೇಶ ಉಳಿದರೆ ಧರ್ಮ ಉಳಿತದೆ, ಧರ್ಮ ಉಳಿದರೆ ಸಮಾಜ ಉಳಿತದೆ. ಆವಾಗ ನಾವೆಲ್ಲರೂ ನೆಮ್ಮದಿಯಿಂದ ತಲೆ ಎತ್ತಿ ಸ್ವಾಭಿಮಾನವನ್ನು ಬದುಕಲಿಕ್ಕೆ ಸಾಧ್ಯ ಅನ್ನೋಂಥ ಸತ್ಯವನ್ನು ಹಿಡ್ಕೊಂಡು ಬದುಕಿದವರು ನಾವು. ಆ ಬದುಕಿಗೆ ಒಂದು ಬೆಲೆ ಸಿಗಬೇಕು ಅಂತ ಹೇಳಿಕೊಂಡು ಇವತ್ತು ಕೇಳ್ತಾ ಇರುವಂಥದ್ದು ನಾವು. ಹಾಗಾಗಿ ಸಮಾಜದ ಹುಡುಗರು ಅದು ಉದ್ರೇಕಕಾರಿ ಭಾಷಣದಿಂದಲೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು, ಪ್ರತಿಭಟಿಸಬೇಕು ಅನ್ನೋ ನೆಲೆಯಲ್ಲಿಯೂ ಮಾಡಿದ್ದಾರೆ. ಕಾನೂನು ಪ್ರಕಾರ ಮಾಡಿದ ಮೇಲೆ ಮೊಕದ್ದಮೆಯನ್ನು ಎದುರಿಸಲೇಬೇಕು. ಜೈಲು ಹೋಗೋದು ಅನಿವಾರ್ಯವಾದರೆ ಜೈಲಿಗೊಂದ್ಸರಿ ಹೋಗಲೇಬೇಕಾಗ್ತದೆ, ಜಾಮೀನು ಪಡ್ಕೊಳ್ಳೇಬೇಕಾಗ್ತದೆ. ಕಾನೂನು ವ್ಯವಸ್ಥೆ ಅದು. ಯಾರ್ದೋ ತಲೆ ಒಡೆದು, ದುಡ್ಡು ದೋಚಿ, ಯಾರಿಗೋ ಮೋಸ ಮಾಡಿ, ಅನ್ಯಾಯ ಮಾಡಿ ಈ ರೀತಿ ಮೊಕದ್ದಮೆಯನ್ನು ಹಾಕ್ಕೊಂಡದಲ್ಲ ಅನ್ನೋಂಥ ಸಮಾಧಾನ ಇದೆ. ಬೇಡದ್ದು ಮಾಡಿಕೊಂಡು, ಅನ್ಯಾಯ ಅನಾಚಾರ ಮಾಡಿಕೊಂಡು ಹೋಗಿರೋದಲ್ಲ. ಸಮಾಜದ ರಕ್ಷಣೆ ದೃಷ್ಟಿಯಿಂದ ಅನಿವಾರ್ಯ ಇತ್ತು. ತಾಯಂದಿರ ರಕ್ಷಣೆಯೋ, ಗೋರಕ್ಷಣೆಯೋ, ಬೇರೆ ಬೇರೆ ವಿಚಾರದಲ್ಲಿ ಹೋರಾಟದ ಅನಿವಾರ್ಯ ಇತ್ತು. ಆದರೆ ಅದನ್ನು ನೋಡಿಕೊಂಡು ಸಮಾಜ ಸಂಘಟನೆ ಮುಖಾಂತರ
ಸಮಾಜ ಹೊಡೆದಾಟ ಬಿಟ್ಟು ಹೋರಾಟದ ಮುಖಾಂತರ ಒಂದು ಸಾಮಾಜಿಕ ಜಾಗೃತಿ ಚಳವಳಿಯ ರೂಪದಲ್ಲಿ ಹೋರಾಟದ ರೀತಿಯಲ್ಲೂ ಅದನ್ನು ಸಾಧಿಸ್ಬೋದು ಅನ್ನೋದನ್ನು ಇವತ್ತು ಯುವ ಸಮಾಜ ತಿಳ್ಕೊಳ್ಬೇಕಾಗಿದೆ. ಹೊಡೆದಾಟ ಒಂದೇ ಪರಿಹಾರ ಅಲ್ಲ, ಸಮಾಜ ಸಂಘಟಿತವಾಗಿ ರಸ್ತೆಗಿಳಿದು ಪ್ರತಿಭಟನೆ ಮಾಡೋ ಮುಖಾಂತರ ಕೂಡ ಅಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬಹುದು ಅನ್ನೋದನ್ನು ಕೂಡ ಸಮಾಜ ತಿಳ್ಕೊಳ್ಬೇಕಾಗಿದೆ. ಅದರ ಜೊತೆಯಲ್ಲಿ ಆ ಸಾಮಾಜಿಕ ಹೋರಾಟಗಾರರಿಗೆ ನಾನು ಹೇಳೋದಿಷ್ಟೇ, ನಮ್ಮ ಮನೆಯನ್ನು ನೋಡಿಕೊಳ್ಳಬೇಕು. ಅದು ಇದ್ದುಕೊಂಡು ನಾವು ಮಾಡಿದಾಗ ನಮ್ಮ ಹೋರಾಟಕ್ಕೊಂದು ಬೆಲೆ ಇರ್ತದೆ, ನಮಗೂ ಒಂದು ಗೌರವ ಇರ್ತದೆ. ಹಾಗಾಗಿ ಸ್ವಂತಕ್ಕೆ ನಾವು ಬದುಕಲಿಕ್ಕೆ ಒಂದು ಉದ್ಯೋಗವನ್ನು ಇಟ್ಟುಕೊಂಡು ನಮ್ಮ ಮನೆಯನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಂಡು ಸಮಾಜಕ್ಕೆ ಅನ್ಯಾಯ ಆದಾಗ ಅದನ್ನೂ ಪ್ರತಿಭಟಿಸಿಕೊಂಡು ಅಲ್ಲೂ ನ್ಯಾಯವನ್ನು ಪಡೆಯುವಂಥ ಹೋರಾಟವನ್ನು ಮಾಡಿಕೊಂಡು ಮಾಡಬೇಕಾಗಿದೆ. ಮತ್ತಿದು ಹೋರಾಟ ಕೇವಲ ಯಾವುದೋ ಕೆಲವೊಂದು ಹಿಂದುಳಿದ ವರ್ಗದ ಸಮಾಜದ್ದು ಮಾತ್ರ ಹೋರಾಟ ಅಲ್ಲ, ಇಡೀ ಹಿಂದೂ ಸಮಾಜ ಹೋರಾಟ ಆಗಬೇಕಿದು. ಇಡೀ ಹಿಂದೂ ಸಮಾಜ ಹೋರಾಟ ಆಗಬೇಕು. ಅದು ಇವತ್ತೊಂದು ಅಷ್ಟು ಆಗ್ತಾ ಇಲ್ಲ. ಅಧಿಕಾರದ ದೃಷ್ಟಿಯಲ್ಲಿ ಹೋಗೋರು ಅಧಿಕಾರದಕ್ಕೆ ಹೋಗ್ತಾ ಇದ್ದಾರೆ, ರಾಜಕೀಯದಲ್ಲಿ ಹೋಗೋರು ಅದರಲ್ಲೇ ಹೋಗ್ತಾ ಇದ್ದಾರೆ, ಹೋರಾಟದಲ್ಲಿದ್ದಾರೆ. ಇದೊಂದು ಬಹಳ ವಿಪರ್ಯಾಸ ಆಗಿ ಹೋರಾಟಗಾರ ಇಲ್ಲಿ ಬರಬೇಕಿದ್ರೆ ಇಲ್ಲಿರೋರು ಎಲ್ಲದಕ್ಕೆ ಅಡ್ಡಗಾಲು ಹಾಕ್ತಾರೆ, ತಡೆಯುವಂಥ ಪ್ರಯತ್ನ ಆಗ್ತಾ ಇದೆ. ಇದು ನಿವಾರಣೆ ಆಗಬೇಕು, ಇದು ಬದಲಾವಣೆ ಆಗಬೇಕು ಅಂತ ಹೇಳಿಕೊಂಡು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು. ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನೈಯರ ಹೆಸರು ಇಡಬೇಕು ಎಂದು ಪ್ರಶ್ನೆ ಬಂದಾಗ ಸತ್ಯಜಿತ್ ಸುರತ್ಕಲ್ ಅವರ ಧ್ವನಿ ಎಲ್ಲಿಯವರೆಗೆ ಇತ್ತು? ಖಂಡಿತ ಇತ್ತು. ಆದರೆ ಹೋರಾಟದ ನೇತೃತ್ವ ಬಿಲ್ಲವ ಬ್ರಿಗೇಡ್ ಸಂಘಟನೆ ಲೀಡರ್ಶಿಪ್ಪಲ್ಲಿತ್ತು, ಚಿತ್ತರಂಜನ್ರವರ ನೇತೃತ್ವದಲ್ಲಿತ್ತು. ಬಿಲ್ಲವ ಬ್ರಿಗೇಡ್ ಅದಕ್ಕೆ ನಾನು ಬಲವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದೆ ನಾನು. ಚಿತ್ತರಂಜನ್ ಗರಡಿಯ ಮುಖ್ಯಸ್ಥರು ಚಿತ್ತರಂಜನ್ರವರಿಗೆ ಕರೆಸಿಬಿಟ್ಟು ಅವತ್ತು ನೀವು ಹೋರಾಟ ಮಾಡಬೇಡಿ, 1 ವರ್ಷದಲ್ಲಿ ಮಾಡಿಕೊಡ್ತೇನಂತ ಮಾತನ್ನು ಹೇಳಿದರು, ಮರೆತರು. ಅದು ಕೋಟಿ ಚೆನ್ನೈಯರು ಕೇವಲ ಬಿಲ್ಲವ ಸಮಾಜದ ಆಸ್ತಿ ಅಲ್ಲ, ನಮಗೆ ಹೆಮ್ಮೆ ಇದೆ, ಯಾಕಂದರೆ ನಮ್ಮ ಸಮಾಜದಲ್ಲಿ ಹುಟ್ಟಿದವರು ಅಂತ ಹೇಳಿಕೊಂಡು. ಆದರೆ ಎಲ್ಲರೂ ಅವರನ್ನು ಪೂಜಿಸ್ತಾರೆ, ಎಲ್ಲರೂ ಗೌರವಿಸ್ತಾರೆ, ಸತ್ಯ ನ್ಯಾಯ ಧರ್ಮಕ್ಕೋಸ್ಕರ ಹೋರಾಟ ಮಾಡಿದವರು ಅಂತ ಹೇಳಿಕೊಂಡು. ವೀರಪುರುಷರಷ್ಟೇ ಅಲ್ಲ, ಕರ್ಣಿಕ ಪುರುಷರು. ಇವತ್ತು ಅವರ ಆರಾಧನೆ ಎಲ್ಲ ಸಮಾಜವರು ಮಾಡ್ತಾರೆ. ಹಾಗಾಗಿ ಎಲ್ಲರದ್ದು ಈ ತುಳುನಾಡಿನ ಪ್ರತೀಕ ಆಗಿ ಅವರ ಹೆಸರು ಇಡಬೇಕಂತ ಹೋರಾಟ ಆದದ್ದು. ಆದರೆ ಇವತ್ತಿನ ತನಕ ವಿಪರ್ಯಾಸ ಅಂತ ಹೇಳಿದರೆ, ಯಾವ ಕಾಂಗ್ರೆಸ್ನ ನಾಯಕರು ಕೂಡ ಅವತ್ತು ಹೋರಾಟವನ್ನು ಮಾಡಿದರು, ಸರ್ಕಾರ ಬಂದು 10 ತಿಂಗಳು ಕಳೆಯಿತು, ಇವತ್ತು ಅವರು ಅದರ ಬಗ್ಗೆ ಯಾವುದೇ ಚಕಾರವನ್ನು ಎತ್ತಾ ಇಲ್ಲ. ಹಿಂದಿನ ಸರ್ಕಾರವು ಮಾಡಿಲ್ಲ, ಇವತ್ತಿನ ಸರ್ಕಾರಗಳು ಕೂಡ ಮಾಡ್ತಾ ಇಲ್ಲ. ಎಲ್ಲರೂ ಒಂದೇ ಆಗಿಬಿಟ್ಟಿದೆ. ಇಲ್ಲಿ ಅವರು ಬಿಲ್ಲವ ನಾಯಕರನ್ನೋ ರೀತಿಯಲ್ಲಿ ಬೇರೆದಕ್ಕೆ ಬಂದಾಗ ಅವರು ಜಗತ್ತಿನ ನಾಯಕರಾಗ್ತಾರೆ, ಸಮಾಜ ಯಾರಾದರೂ ಹೋರಾಟ ತಗೊಂಡ್ರೆ. ಇಂಥ ವಿಚಾರಕ್ಕೆ ಬಂದಾಗ ಅವರು ಬಿಲ್ಲವ ನಾಯಕರಾಗಿ ಬಿಟ್ಟು ಮತ್ತೆ ಅವರ ಹೆಸರನ್ನು ಪಕ್ಕಕ್ಕಿಡುವಂಥ ಕೆಲಸದ್ದು ನಡೀತದೆ. ಯಾಕೆ ನಡೀತಾನಂತೂ ಇವತ್ತಿಗದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಅದು ಈಗಿನ ಸರ್ಕಾರ ನಿಮ್ಮ ಸಂಘಟನೆಯ ಬಲವನ್ನ ಎಲ್ಲೋ ಉಪಯೋಗಿಸಿ ಅವರ ಬೇಳೆ ಬೇಯಿಸುತ್ತಿದ್ದಾರೆ ಅನಿಸುತ್ತಾ? ಹಾಗೇನಿಲ್ಲ. ಸಂಘಟನೆ ಗಟ್ಟಿಯಾಗಿದ್ದರೆ ಯಾರೂ ಅವರ ಸಂಘಟನೆಯನ್ನು ಅವರ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಉಪಯೋಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಸರ್ಕಾರದ ಕೈಯಲ್ಲಿಲ್ಲ. ಅದು ಸಂಘಟನೆಯಲ್ಲಿರುವಂಥ ವ್ಯಕ್ತಿ ಯಾವಾಗ ರಾಜಕೀಯ ರಹಿತವಾಗಿ ಆ ಸಂಘಟನೆ ಜವಾಬ್ದಾರಿ ನಿರ್ವಹಿಸಬೇಕಿದೆ, ತನ್ನ ಸಮಾಜ ಸಂಘಟನೆ ಆದಾಗ ರಾಜಕೀಯದಿಂದ ಹೊರಗಡೆ ಇದ್ದುಕೊಂಡು ತನ್ನ ಯಾವ ಉದ್ದೇಶಕ್ಕೆ ಆ ಸಂಘಟನೆ ಇದೆ ಆ ಉದ್ದೇಶಕ್ಕೋಸ್ಕರ ಕಟಿಬದ್ಧಾಗಿ ನಿಲ್ತಾನೆ. ಯಾರೂ ಅವನನ್ನು ದುರುಪಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ರಾಜಕೀಯ ಪಕ್ಷ ದುರುಪಯೋಗ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ನಿಂತಹ ವ್ಯಕ್ತಿ ತನ್ನ ಸ್ವಾರ್ಥಕ್ಕೋಸ್ಕರ ಆ ಸಂಘಟನೆಯನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಹೊರಟ್ರೆ ಆವಾಗ ಎಲ್ಲ ರಾಜಕೀಯ ಪಕ್ಷಗಳು ಅವರ ರಾಜಕೀಯ ಚದುರಂಗದಾಟದಲ್ಲಿ ಅವನನ್ನು ಮುಂದಿಟ್ಟುಕೊಂಡು ಅವರ ಬೆಳೆ ಬೇಯಿಸ್ಕೊಳ್ತಾರೆ. ಇದೇ ಇರುವಂಥ, ಅದು ಬಿಟ್ಟು ಬೇರೆ ಇಲ್ಲ. ಅದು ಅವರ ಪ್ರಶ್ನೆ ಅಲ್ಲ, ಸಂಘಟನೆಯ ನಾಯಕರ ಪ್ರಶ್ನೆ, ಅದು ಸಂಘಟನೆ ನಾಯಕತ್ವದ ಪ್ರಶ್ನೆ. ಅದು ಒಂದು ವೇಳೆ ಈ ಬಾರಿ ಬಿಜೆಪಿಯಲ್ಲಿ ಟಿಕೆಟ್ ಸಿಗದಿದ್ದರೆ ನಿಮ್ಮ ಮುಂದಿನ ನಿಲುವು ಏನು? ಸಿಗ್ತದೆ ಅನ್ನೋಂಥ ಎಲ್ಲರದ್ದು ವಿಶ್ವಾಸ ಇದೆ. ನಾನು ಆಗಲೇ ಹೇಳಿದೆ, ಹಿಂದುತ್ವ ಹೋರಾಟ ಅಂತ ತಗೊಳ್ತೀರೋ, ನನ್ನಷ್ಟು ಹಿಂದುತ್ವ ಹೋರಾಟ ಮಾಡಿದವರು ಯಾರೂ ಇಲ್ಲ. ಸಾಮಾಜಿಕ ಹೋರಾಟಗಳನ್ನು ತಗೊಳ್ತೀರೋ, ಅಷ್ಟು ಅದನ್ನು ಕೂಡ ನನ್ನಷ್ಟು ಮಾಡಿದಂಥ ಯಾರೂ ಇಲ್ಲ. ದೇಶದ ಬಗ್ಗೆ ತಗೊಳ್ತೀರೋ, ನಿವೃತ್ತ ಸೈನಿಕರಿಗೋಸ್ಕರ ಕಳೆದ 10 ವರ್ಷ, ಅದು ಕೂಡ ರಾಜಕೀಯ ಉದ್ದೇಶ ಮಾಡಿರುವುದಲ್ಲ. ಬೇರೆ ಯಾರೂ ಅದರ ಬಗ್ಗೆ ಇವತ್ತಿನ ತನಕ ನಾನು ಮಾಡಿ ಹೇಳಿದ ಮೇಲೆ ಕೂಡ ಯಾರೂ ಅದರ ಬಗ್ಗೆ ಇವತ್ತು ಯೋಚನೆ ಮಾಡ್ತಾ ಇಲ್ಲ. ಬೇರೆಯೂ ಈ ದೇಶದ ಬಗ್ಗೆ ಮಾಡಿರುವಂಥ ಹೋರಾಟಗಳು ಬೇಕಾದಷ್ಟಿದೆ. ಅದರ ಜೊತೆಯಲ್ಲಿ ಸಾಮಾಜಿಕ ನ್ಯಾಯದ ಪ್ರಶ್ನೆ ಬಂದರೆ, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಕೂಡ ಇವತ್ತು ನನಗೆ ಸ್ಥಾನಮಾನ ಸಿಗಬೇಕಾಗಿದೆ, ಅವಕಾಶ ಸಿಗಬೇಕಾಗಿದೆ. ಯಾವುದೇ ವಿಚಾರವನ್ನು ತಗೊಂಡ್ರು, ಬಹುಸಂಖ್ಯಾತ ಸಮಾಜ ತಗೊಂಡ್ರು ಕೂಡ ಅದರಲ್ಲಿ ಕೂಡ ಬರುವವನು ನಾನು. ಈ ಎಲ್ಲ ಅರ್ಹತೆ ಇರೋದ್ರಿಂದ ಮತ್ತು ಅದಕ್ಕಿಂತಲೂ ಹೆಚ್ಚಾಗಿ ತಳಮಟ್ಟದ ಕಾರ್ಯಕರ್ತರು, ಯಾರನ್ನು ದೇವದುರ್ಲಭ ಕಾರ್ಯಕರ್ತರು ಅಂತ ಹೇಳ್ತಾರೆ,
ಆ ಎಲ್ಲ ಕಾರ್ಯಕರ್ತರು ನನ್ನ ಜೊತೆಯಲ್ಲಿ ಗಟ್ಟಿಯಾಗಿ ಬಲವಾಗಿ ನಿಂತ್ಕೊಂಡಿರೋದ್ರಿಂದ ಸತ್ಯಣ್ಣನಿಗೆ ಕೊಡಬೇಕು ಅಂತ ಹೇಳಿಕೊಂಡು ಬಹಳ ಗಟ್ಟಿಯಾಗಿ ಬಲವಾಗಿ, ಮೇಲಿನ 5 ಕಾರಣಗಳು ಬೇರೆ. ಅದು ಎಲ್ಲಕ್ಕಿಂತ ದೊಡ್ಡದು ತಳಮಟ್ಟ. ನೀವು ಯಾವುದೇ ತಾಲೂಕಿಗೆ ಹೋಗಿ, ಮಂಗಳೂರು ಲೋಕಸಭಾ ಕ್ಷೇತ್ರದ ಯಾವುದೇ ಒಂದು ನನಗೆ ಜವಾಬ್ದಾರಿ ಇಲ್ಲದಿದ್ದರೂ ಕೂಡ, ಯಾವುದೇ ಸ್ಥಾನ ಇಲ್ಲದಿದ್ದರೂ ಕೂಡ, ಇದರ ಒಳಗಡೆ ಪ್ರತಿಯೊಂದು ತಾಲೂಕಿನ ಒಳಗಡೆ ಕೂಡ ಗ್ರಾಮ ಮಟ್ಟದಲ್ಲಿ ಕೂಡ ಇವತ್ತು ನನ್ನ ಜೊತೆ ನಿಂತ್ಕೊಳ್ಳುವಂಥ ಕಾರ್ಯಕರ್ತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇರೋದರಿಂದ ಮೊನ್ನೆ ಸಂಖ್ಯೆ ತಡೆಯುವಂಥ ಭಾಳ ದೊಡ್ಡ ಪ್ರಯತ್ನ ಇದೆ, ಬರಬಾರ್ದು ಅಂತೇಳಿ. ಆದರೂ ಅದರ ಮಧ್ಯದಲ್ಲಿ ಕೂಡ ಎಲ್ಲವನ್ನು ಎದುರಿಸಿಕೊಂಡಷ್ಟು ದೊಡ್ಡ ಸಂಖ್ಯೆಯನ್ನು ಬಂದಿದೆ. ಅದು ಕೂಡ ಸ್ಪಷ್ಟ ಸಂದೇಶವನ್ನು ಕಳಿಸಿಕೊಟ್ಟಿದೆ. ಕಾರ್ಯಕರ್ತರೆಲ್ಲ ನನ್ನ ಜೊತೆ ಇರೋದರಿಂದ ಅದು ಪ್ರಮುಖ ಕಾರಣ ಆಗ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೆ ನಿರಾಕರಣೆ ಮಾಡುವಂಥ ಸ್ಥಿತಿ ಎಲ್ಲ, ನನಗೆ ಕೊಡಲೇಬೇಕಾಗಿದೆ, ಸಿಗಲೇಬೇಕಾಗಿದೆ. ಹಾಗೆ ಎಲ್ಲರಲ್ಲಿ ವಿಶ್ವಾಸ ಇದೆ, ಖಂಡಿತ ಟಿಕೆಟ್ ಆಗ್ತದೆ ಅನ್ನುವಂಥದ್ದು. ಸಿಗುವುದಿಲ್ಲ ಅನ್ನುವಂಥದ್ದು ಪ್ರಶ್ನೆ ಇಲ್ಲ. ಅದರ ಬಗ್ಗೆ ನಮ್ಮದು ಯೋಚನೆ ಇಲ್ಲ, ಇದು ವಿಶ್ವಾಸ ಇದೆ ನಮ್ಮದು. ನಿಮಗೆ ಗೊತ್ತಿರಬಹುದು, ನಿಮ್ ಜೊತೆ ಹಲವಾರು ಜನ ಸೀನಿಯರ್ಸ್ ಹಿಂದೂ ಹೋರಾಟಗಾರರಿದ್ದಾರೆ. ಆದ್ರೆ ಅವರಲ್ಲಿ ಹೆಚ್ಚಿನವರನ್ನ ಈ ಪಕ್ಷ ಯಾವುದರಲ್ಲೂ ಗುರುತಿಸುವುದಿಲ್ಲ. ಇದು ಯಾಕೆ? ನಿರಂತರವಾಗಿ ಕೆಲಸ ಮಾಡಿಕೊಂಡು ಬಂದವರು ಸ್ವಲ್ಪ ಮಂದಿ ಮಾತ್ರ. ಸೀಮಿತವಾಗಿ ಅವರವರ ಕ್ಷೇತ್ರದಲ್ಲಿ, ತಾಲೂಕಿನ ಒಳಗಡೆ ಒಂದಷ್ಟು ಜನ, ಜಿಲ್ಲೆ ಒಳಗಡೆ ಒಂದಷ್ಟು ಜನ ಕೆಲಸವನ್ನು ಮಾಡಿ, ಇಲ್ಲ ಅಂತ ಹೇಳೋದಿಲ್ಲ. ನಾನು ಆಗಲೇ ಹೇಳಿದ್ದೆ, ಹೋರಾಟ ಮಾಡ್ತಿರೋ ಹೋರಾಟವೇ ಮಾಡ್ತಾ ಇರಬೇಕು. ರಾಜಕೀಯ ಹುದ್ದೆಯನ್ನು ತಗೊಂಡು ಹೋಗೋನು, ಲಾಭವನ್ನು ತಗೊಂಡು ಹೋಗೋನು, ಅಧಿಕಾರದಲ್ಲಿ ಕೂರೋನು ಅದರಲ್ಲೇ ಹೋಗಬೇಕು. ಇಲ್ಲಿನವ್ರು ಅಲ್ಲಿ ಬಂದಾಗ ಏನು ತಡೆಯುವಂಥ ಪ್ರಯತ್ನ ಏನಿದೆ, ಅವರನ್ನು ದೂರ ತಳ್ಳುವಂಥ ಪ್ರಯತ್ನ ಏನಿದೆ, ರಾಜಕೀಯದಲ್ಲಿ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿ ಅಲ್ಲಿಂದ ಮತ್ತೆ ನೀನು ಸಂಘಟನೆಯಲ್ಲಿ ಕೆಲಸ ಮಾಡಿದ ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾರೆ. ಆದರೆ ಸಂಘಟನೆ ಮಾಡಿದ ಹೋರಾಟದ ಪರಿಣಾಮ, ಸಂಘಟನೆ ಮಾಡಿದಂತಹ ಆಂದೋಲನದ ಪರಿಣಾಮ ಇವತ್ತು ಪಕ್ಷ ಅಧಿಕಾರದಲ್ಲಿದೆ, ನಾವು ಅಧಿಕಾರವನ್ನು ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿಕೊಂಡು ಒಪ್ಕೊಳ್ಳಿಕ್ಕೆ ಯಾರೂ ಸಿದ್ಧ ಇಲ್ಲದ ಪರಿಣಾಮವಾಗಿ ಇದಾಗ್ತಾ ಇದೆ. ಇವತ್ತು ಅಧಿಕಾರದಲ್ಲಿದ್ದರೆ ಭಾಜಪ ಅದು ಸಂಘಟನೆ ಮಾಡಿದ ಹೋರಾಟ, ಸಂಘಟನೆ ಮಾಡಿದ ಆಂದೋಲನ, ಸಂಘಟನೆ ಮಾಡಿದ ಕಾರ್ಯಕ್ರಮಗಳು. ಹಾಗಾಗಿ ಸಂಘಟನೆ ಮಾಡಿದ ಒಂದು ಸಂಘಟನೆ ಮಾಡ್ತಾ ಇರಬೇಕು, ಹೋರಾಟದಲ್ಲಿ ಅವನ ಜೀವನ ಇರಬೇಕು, ಅವನು ಅದನ್ನು ಮಾಡ್ತಲೇ ಇರಬೇಕು. ನಾವು ಅಧಿಕಾರ, ನಾವು ಮೊದಲೇ BJP ಬಂದವರು. ಹಾಗೆ ನಾಳೆ ಎಲ್ಲರೂ ಸಂಘಟನೆ ಹೋರಾಟ ಬಿಟ್ಟು ಎಲ್ಲರೂ BJPಗೆ ಬರ್ಬೋದು. ಹೋರಾಟ ಅನ್ನುವಂಥದ್ದೇ ಸತ್ತು ಹೋಗ್ತದೆ. ಹಿಂದುತ್ವದ ಹೋರಾಟ ಇಲ್ಲದೆ ಯಾವ ಹಿಂದುತ್ವನ ಹಿಡ್ಕೊಂಡು ಹೋಗ್ತಾರೆ? ಹಿಂದುತ್ವಕ್ಕೆ ಅನ್ಯಾಯ ಅಪಮಾನ ಆದಾಗ ಎಲ್ಲಿದೆ ಇವ್ರದ್ದು? ಒಂದು ಹೇಳಿಕೆಯನ್ನು ಕೊಟ್ಟುಬಿಟ್ಟು, ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟುಬಿಟ್ಟು ಅಲ್ಲಿಗೆ ಮುಗಿಯಿತು. ಅಧಿಕಾರಕ್ಕೋಸ್ಕರ ಒಂದೊಂದು ಸರಿ ಹಿಂದುತ್ವದ ಹೋರಾಟದಲ್ಲಿ ಕೂಡ ರಾಜಿ ಮಾಡಿಕೊಂಡವರು ಇದ್ದಾರೆ. ಇವತ್ತು ರಾಜಕೀಯ ನಾಯಕರುಗಳು ಅನೇಕ ಮಂದಿ ಇದ್ದಾರೆ. ಈ ವ್ಯವಸ್ಥೆ ಸರಿಯಾಗಬೇಕು, ಈ ವ್ಯವಸ್ಥೆ ಬದಲಾವಣೆ ಆಗಬೇಕು. ಅವತ್ತು ನಾನು ಹೇಳಿರ್ತದ್ವಿ, ಕನಿಷ್ಠ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಕರ್ತರಿಗೆ ಗೌರವ ಸಿಗಬೇಕು. ಅದಕ್ಕೋಸ್ಕರ ನನ್ನ ಮುಂದಿನ ಜೀವನ, ನನ್ನ ಮುಂದಿನ ಹೋರಾಟ ಅಂತ ಹೇಳಿದ್ದೆ. ಅದನ್ನೇ ಇವತ್ತು ನಾನು ಮಾಡ್ತಾ ಇರುವಂಥದ್ದು. ಇವತ್ತು ಬಿಲ್ಲವ ಸಮಾಜದ ಯುವ ಜನತೆಗೆ ನನ್ನೊಂದು ವಿನಂತಿ ಏನು ಅಂತ ಹೇಳಿದರೆ, ಇವತ್ತು ಇಡೀ ಸಮಾಜ, ಇಡೀ ದೇಶ ಶಿಕ್ಷಣದಲ್ಲಿ ಮುಂದುವರಿತಾ ಇದೆ. ದುರ್ದೈವ, ನಮ್ಮ ಸಮಾಜದ ಬಹುತೇಕ ವ್ಯಕ್ತಿಗಳು, 80%ಕ್ಕಿಂತ ಹೆಚ್ಚಿನ ಜನ ಪದವಿ ವಿದ್ಯಾಭ್ಯಾಸಕ್ಕೆ ನಮ್ಮ ವಿದ್ಯಾಭ್ಯಾಸ ಮೊಟಕುಗೊಳ್ತಾ ಇದೆ. ಅದಕ್ಕಿಂತ ಹೆಚ್ಚಿನ ವಿದ್ಯಾಭ್ಯಾಸಗಳಿದೆ. ಆ ಹಂತಕ್ಕೆ ಪ್ರವೇಶ ಮಾಡಲಿಕ್ಕೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಮಾಡಿ. ವೈದ್ಯರಾದರೆ ಸ್ಪೆಷಲಿಸ್ಟ್, ಸೂಪರ್ ಸ್ಪೆಷಲಿಸ್ಟ್ಗಳಾಗಿ ನಿರ್ಮಾಣ ಆಗೋದು ಹೇಗೆ? MDಗಳಾಗಿ, ಪ್ರಖ್ಯಾತ MDಗಳಾಗಿ ನಾವು ಪರಿವರ್ತನೆ ಆಗೋದು ಹೇಗೆ? ಇದಕ್ಕೆ ಕಾಮರ್ಸ್ ಕ್ಷೇತ್ರದಲ್ಲಿ ಹೋದವರು CA ಆಗಿಯೋ CS ಆಗಿಯೋ ಈ ಕ್ಷೇತ್ರಕ್ಕೆ ಹೋಗುವುದು ಹೇಗೆ? BA ಯಲ್ಲಿ ಹೋದವರು IAS, IPS, IFS ಅಧಿಕಾರಿಗಳಾಗಿ ಪರಿವರ್ತನೆ ಹೊಂದುವುದು ಹೇಗೆ? KAS, KPS ಅಧಿಕಾರಿಗಳಾಗಿ ಹೊರಗೆ ಬರುವುದು ಹೇಗೆ? ಈ ಕ್ಷೇತ್ರಗಳ ಬಗ್ಗೆ ಇವತ್ತು ಯೋಚನೆ ಮಾಡಬೇಕಾಗಿದೆ. ನಮ್ಮ ಸಮಾಜಕ್ಕಿಂತ ಸಣ್ಣ ಸಣ್ಣ ಸಮಾಜಗಳು ಇವತ್ತು ನಮ್ಮ ಸಮಾಜದಲ್ಲಿರುವುದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ಅಂತಹ ಅಧಿಕಾರಿಗಳು ಇವತ್ತು ಅಲ್ಲಿ ಕಾಣಲಿಕ್ಕೆ ಸಿಗ್ತಾರೆ, ಅಂತಹ ವಿದ್ಯಾವಂತರು ಕಾಣಲಿಕ್ಕೆ ಸಿಗ್ತಾರೆ. ಸಮಾಜ ಅಭಿವೃದ್ಧಿ ಆಗಬೇಕಿದ್ರೆ ಶಿಕ್ಷಣವೇ ಮೊದಲ ಆದ್ಯತೆ. ನಮಗಂತೂ ಗುರುಗಳು ಸ್ಪಷ್ಟವಾಗಿ ಅದನ್ನು ಹೇಳಿದ್ದಾರೆ, ಶಿಕ್ಷಣದಿಂದ ನೀವು ಅಭಿವೃದ್ಧಿ ಹೊಂದಿ ಅಂತ ಹೇಳಿಕೊಂಡು. ಆ ಶಿಕ್ಷಣ ಇವತ್ತು ಬಹಳ ಅನಿವಾರ್ಯ ಆಗಿರುವಂಥದ್ದು. ಆ ಶಿಕ್ಷಣವೇ ಇಡೀ ಸಮಾಜವನ್ನು ಮುಂದೆ ತರಲಿಕ್ಕೆ ಸಾಧ್ಯ ಇರುವಂಥದ್ದು. ಅಂತಹ ಶಿಕ್ಷಣದ ಕಡೆ ಗಮನ ಕೊಡಿ, ಉನ್ನತ ಶಿಕ್ಷಣದ ಕಡೆ ಗಮನ ಕೊಡಿ ಅಂತ ಹೇಳಿಕೊಂಡು ಇವತ್ತು ಇಡೀ ಸಮಾಜದ ಯುವ ಜನತೆಯನ್ನು ನಾನು ಕೈ ಮುಗಿದು ವಿನಂತಿಸಿಕೊಳ್ತಾ ಇದ್ದೇನೆ. ನಾನು ಅದರ ಜೊತೆಯಲ್ಲಿ ಇಡೀ ನಮ್ಮ ಯುವ ಸಮಾಜಕ್ಕೆ ಇವತ್ತು ನಾನು ಹೇಳಲಿಕ್ಕೆ ಬಯಸುವಂಥದ್ದು, ಯುವ ಸಮಾಜ ಸ್ವಾಭಿಮಾನಿ ಸಮಾಜ ಆಗಬೇಕಾಗಿದೆ.
ಯುವ ಸಮಾಜ ಸಶಕ್ತ ಸಮಾಜ ಆಗಬೇಕಾಗಿದೆ. ಯುವ ಸಮಾಜ ಸದೃಢ ಸಮಾಜ ಆಗಬೇಕಾಗಿದೆ. ಯುವ ಸಮಾಜ ಆರೋಗ್ಯವಂತ ಸಮಾಜ ಆಗಬೇಕಾಗಿದೆ. ಆರೋಗ್ಯ ಅಂತ ಹೇಳಿದರೆ ಕೇವಲ ದೈಹಿಕ ಆರೋಗ್ಯ ಅಲ್ಲ, ಅದರಲ್ಲಿ ಮಾನಸಿಕ ಆರೋಗ್ಯವೂ ಬರ್ತದೆ. ಎಲ್ಲ ರೀತಿಯ ಒಳ್ಳೆಯ ವಿಚಾರಗಳನ್ನು ತುಂಬಿಕೊಂಡು, ಒಳ್ಳೆಯ ಚಿಂತನೆಗಳನ್ನು ರೂಢಿಸಿಕೊಂಡು, ಒಳ್ಳೆಯ ದಾರಿಯಲ್ಲಿ ನಡೆಯುವಂತಹ ಆ ಸಮಾಜ ನಿರ್ಮಾಣ ಆದಾಗ ಮಾತ್ರ ದೇಶ ಸಶಕ್ತ ಸದೃಢ ದೇಶ ಆಗಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇರುವಂಥದ್ದು. ದೇಶದ ಅಭಿವೃದ್ಧಿ ಅನೇಕ ರೀತಿಯಲ್ಲಿ ಆಗಬೇಕಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಕೂಡ ಅನೇಕ ರೀತಿಯಲ್ಲಿ ಆಗುವಂಥದ್ದು ಬಾಕಿ ಉಳಿದಿದೆ. ಅದು ಮಾಡಲಿಕ್ಕೆ ಈ ಸಮಾಜ ನಿಂತ್ಕೊಳ್ಬೇಕಾಗಿದೆ. ಇವತ್ತು ನಾನು ಸಂಸದ ಸ್ಥಾನಕ್ಕೆ ಕೂಡ ಯೋಚನೆ ಮಾಡಿರುವಂಥದ್ದು, ಈ ಜಿಲ್ಲೆಯ ಕೂಡ ಅನೇಕ ಇಲ್ಲಿ ಪರಿವರ್ತನೆಗಳು, ಈ ಜಿಲ್ಲೆಯ ಒಳಗಡೆ ಅನೇಕ ಅಭಿವೃದ್ಧಿ ಕೆಲಸಗಳು, ಈ ಜಿಲ್ಲೆಯ ಶಕ್ತಿ ಏನು ಅನ್ನುವಂಥದ್ದು ಇವತ್ತಿನ ರಾಜಕಾರಣಿಗಳಿಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಂದು ಕಡೆ, ಇನ್ನೊಂದು ಕಡೆ ಅಭಿವೃದ್ಧಿಯ ಹೆಬ್ಬಾಗಿಲು ಪೋರ್ಟ್ ನವಮಂಗಳೂರು ಬಂದರು ನಮ್ಮಲ್ಲಿದೆ, 2-3 ರಾಷ್ಟ್ರೀಯ ಹೆದ್ದಾರಿಗಳಿದೆ, ರೈಲ್ವೆ ಲೈನ್ಗಳಿದೆ. ಇದೆಲ್ಲವನ್ನು ಉಪಯೋಗಪಡಿಸಿಕೊಂಡು ಈ ಜಿಲ್ಲೆಯನ್ನು ಸಮಗ್ರವಾಗಿ ಅಭಿವೃದ್ಧಿ ಹೇಗೆ ಮಾಡಬಹುದು, ಬೇಕಾದಷ್ಟು ನೀರಿನ ಸಂಪತ್ತು ಕೂಡ ನಮ್ಮಲ್ಲಿದೆ. ಇದೆಲ್ಲವನ್ನು ಉಪಯೋಗಿಸಿಕೊಂಡು ಈ ಜಿಲ್ಲೆಯನ್ನು ಹೇಗೆ ಅಭಿವೃದ್ಧಿ ಮಾಡಬಹುದು ಅನ್ನುವಂಥ ಒಂದು ಚಿಂತನೆಯ ಕೊರತೆಯ ಪರಿಣಾಮವಾಗಿ ಇವತ್ತು ಜಿಲ್ಲೆ ಈ ಸ್ಥಿತಿಯಲ್ಲಿದೆ. ಇದನ್ನು ಎಲ್ಲಿಂದ ಎಲ್ಲಿಗೋ ಕರೆದುಕೊಂಡು ಹೋಗಬಹುದಂತ ಶಕ್ತಿ ನಮ್ಮ ಸಮಾಜಕ್ಕಿದೆ. ಎಜುಕೇಶನ್ ಹಬ್ ಹೌದು, ಆದರೆ ಕಲಿತು ಹೊರಗಡೆ ಬಂದವರಿಗೆ ಉದ್ಯೋಗದ ಕೊರತೆಯಲ್ಲಿ ಉದ್ಯೋಗ ಅವಕಾಶಗಳ ಕೊರತೆ ಕೂಡ ನಿರ್ಮಾಣ ಆಗಿಕೊಂಡು ಅನೇಕ ಬರ್ತಾರೆ ನಮ್ಮ ಹತ್ರ. ವಿಶೇಷವಾಗಿ ಹೆಣ್ಣು ಮಕ್ಕಳು ಇಂಜಿನಿಯರಿಂಗ್ ಮುಗಿಸಿಕೊಂಡು MBA ಅಂತ ಪದವಿಯನ್ನು ಮುಗಿಸಿಕೊಂಡು, ಆದರೆ ಹೊರಗಡೆ ಮನೆಯಿಂದ ಊರಿನಿಂದ ಹೊರಗಡೆ ಮಕ್ಕಳನ್ನು ಕಲಿಸಲಿಕ್ಕೆ ಅವಕಾಶ ಇಲ್ಲದೆ, ಸಾಧ್ಯ ಆಗದೆ, ಆ ಕೊರತೆಯಲ್ಲಿ ಯಾವುದೋ ಒಂದು ಸಣ್ಣ ಸಣ್ಣ ಪುಟ್ಟ ಉದ್ಯೋಗಗಳಲ್ಲಿ ಅವರು ತಮ್ಮ ದಿನವನ್ನು ತಳ್ಳುವಂಥ ಸ್ಥಿತಿಯಲ್ಲಿ ಇವತ್ತು ನೋಡ್ತಾ ಇದ್ದೇನೆ. ಇದು ಬದಲಾವಣೆ ಆಗಬೇಕಿದ್ರೆ ಆ ದೃಷ್ಟಿಯಿಂದಲೂ ಪ್ರಯತ್ನಗಳು ಆಗಬೇಕಾಗಿದೆ. ಅದೆಲ್ಲದರ ವಿಚಾರಕ್ಕೋಸ್ಕರ ಎಲ್ಲ ಚಿಂತನೆಯನ್ನು ಸಾಕಾರಗೊಳಿಸಿದ ಕೂಡ ನಾನು ಈ ಸರಿ ಸಂಸದ ಸ್ಥಾನಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ನಿಂತಿರುವಂಥದ್ದು. ಕಾರ್ಮಿಕ ಕ್ಷೇತ್ರದಲ್ಲಿಯೂ ಕೆಲಸ ಮಾಡಿ ನನಗೆ ಅನುಭವ ಇದೆ. ಎಲ್ಲ ಕ್ಷೇತ್ರದ ಅನುಭವವನ್ನು ಉಪಯೋಗ ಮಾಡಿಕೊಂಡು ಈ ಜಿಲ್ಲೆಯನ್ನು ಒಂದು ಸುಂದರ ಜಿಲ್ಲೆಯಾಗಿ, ಅಭಿವೃದ್ಧಿ ಹೊಂದಿದ ಜಿಲ್ಲೆಯಾಗಿ ಮಾರ್ಪಾಡುಗೊಳಿಸಲಿಕ್ಕೆ ನಾನು ನಿಲ್ಲುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈ ಪ್ರಯತ್ನಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕು. ಏನು ನನ್ನ ಜೀವನ ಈ ಸಮಾಜ ಕೊಟ್ಟಿದ್ದೇನೆ, ಈ ಸಮಾಜ ಈ ಸರಿ ಇದಕ್ಕೆ ನನಗೆ ಅದನ್ನು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ತರೋದಕ್ಕೆ ನನಗೆ ಅವಕಾಶ ಮಾಡಿಕೊಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕೆಲವೊಂದು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ, ಧನ್ಯವಾದ ಸರ್.